ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ಬಲರಾಮರಿಬ್ಬರು ಆ ಕಂಸನ ಆಹ್ವಾನದ ಮೇರೆಗೆ ಅಕ್ರೂರ ಬಂದು ಕರೆದೊಯ್ದ ಒಂದು ಕಾರಣದಿಂದ ಮಥುರೆಯಲ್ಲಿ ನಡೆಯತಕ್ಕಂಥ ಬಿಲ್ಲು ಹಬ್ಬಕ್ಕಾಗಿ ಮಥುರಾ ನಗರಕ್ಕೆ ಬಂದಿತ್ತು. ಅಲ್ಲಿನ ವಾಸಿಗಳು, ಅಲ್ಲಿನ ಯುವತಿಯರು ಎಲ್ಲರೂ ಭಗವಂತನನ್ನ, ಕೃಷ್ಣ ಬಲರಾಮರನ್ನ ಇಬ್ಬರನ್ನು ಕಂಡು ಆನಂದಿಸಿದ್ದು, ಅವನಿಗೆ ಸ್ವಾಗತ ಪೂರ್ವಕವಾಗಿ ಪುಷ್ಪಗಳು ಮತ್ತೆ ಲಾಜ ಎಲ್ಲವನ್ನೂ ಎರಚಿ ಅವನನ್ನು ಸ್ವಾಗತಿಸಿದ್ದು, ಇದೆಲ್ಲವನ್ನು ನೋಡಿದವು. ಹೀಗೆ ಮಥುರಾ ನಗರದ ಬೀದಿಯಲ್ಲಿ ಕೃಷ್ಣ ಬಲರಾಮರು ಇಬ್ಬರು ಹೊರಟರು. ಆ ಸಮಯದಲ್ಲಿ ನಗರದ್ವಾರದಲ್ಲಿ ಬರ್ತಾ ಇರತಕ್ಕಂತಹ ಒಬ್ಬ ರಜಕ ಅಂತಂದ್ರೆ ಬಟ್ಟೆ ಒಗಿತಕ್ಕಂಥವನು ಅಗಸನನ್ನ ಕಂಡಂತಹ ಹರಿ ಅಂತಂದ್ರೆ ಕೃಷ್ಣ ಈ ರೀತಿಯಾಗಿ ನೋಡಿದ ಅವನ ಬಳಿ. విందులమై నరేశ్వరుని బీటికి వచ్చితిమేము, మాకు మా మందలలోన గట్టి కొన మంచి పటంబులు లేవు, నీ ముడిన్ సుందర ధౌత చేలములు శోభిలుచున్నవి, తెమ్ము నిన్ను మేలందెడు నిమ్ము ರಾಜು ದೆಸನಲ್ಲುರಮೋ ರಜಕಾನ್ವಯಗ್ರಣಿ. ಹೇ ರಜಕ ಕುಲ ಶಿರೋಮಣಿ, ನಾವು ರಾಜನಿಗೆ ಅಂದರೆ ರಾಜನಾದಂತಹ ಕಂಸನಿಗೆ ಅತಿಥಿಗಳಾಗಿ ಈ ನಗರಕ್ಕೆ ಬಂದಿದ್ದೀವಿ. ವಿಂದುಲಮೈ, ವಿಂದುಲು ಅಂದ್ರೆ ಅತಿಥಿಗಳು. ನರೇಶ್ವರುನಿ వీటికి వచ్చితిమి, మాకు మా మందలలోన గట్టికొన మంచి పటంబులు లేవు. ನಾವು ಇರತಕ್ಕಂತಹದ್ದು ಗೋಕುಲದಲ್ಲಿ, ನಾವು ಆ ಪ್ರಕೃತಿಯ ಮಡಿಲಲ್ಲಿ ಇರತಕ್ಕಂತಹವರು. ನಮಗೆ ಈ ರೇಷ್ಮೆ ವಸ್ತ್ರಗಳ ಇಂತಹ ಆಡಂಬರವೆಲ್ಲವೂ ಇಲ್ಲ ನಮಗೆ. ನಾನು ಈಗ ಬಂದುಬಿಟ್ಟಿದ್ದೀನಿ ಅಲ್ಲಿಂದ. ಒಳ್ಳೆ ಬಟ್ಟೆಗಳನ್ನು, ವಸ್ತ್ರಗಳನ್ನು ಧರಿಸಬೇಕಾಗಿದೆ ನಾನು ಈ ರಾಜಧಾನಿಯಲ್ಲಿ. ನೀ ಮುಡಿನ್ ಸುಂದರ ಧೌತ ಚೇಲಮುಲು ಶೋಭಿಲುಚುನ್ನವಿ, ನೀನು ಎತ್ಕೊಂಡು ಬರ್ತಾ ಇದೆಯಲ್ಲ ಈ ಮೂಟೆ, ಅದರೊಳಗೆ ಸುಂದರವಾದಂತಹ ಧೌತ ಅಂತಂದ್ರೆ ಶುಭ್ರ ಮಾಡಿರತಕ್ಕಂತಹ ಒಳ್ಳೆ ಸುಂದರವಾದ ಬಟ್ಟೆಗಳು ಕಾಣಿಸ್ತಾ ಇದೆ ನನಗೆ. ತೆಮ್ಮು, ಅವುಗಳನ್ನು ನನಗೆ ಕೊಡು. ನೀನು ಮೇಲೆಂದಿಡು, ನಿನಗೆ ಒಳ್ಳೇದಾಗತ್ತೆ. ನೀನು ನನಗೆ ಈ ಬಟ್ಟೆಗಳನ್ನು ನಾನು ಧರಿಸ್ಲಿಕ್ಕೋಸ್ಕರ ಈ ಉತ್ತಮವಾದ ವಸ್ತ್ರಗಳನ್ನು ನನಗೆ ಕೊಟ್ಟರೆ ನಿನಗೆ ಒಳ್ಳೇದಾಗತ್ತೆ. ನಮ್ಮನ್ನು ಯಾರೋ ಬೇರೆ ಅಂತ ಅಂದ್ಕೋಬೇಡ. ರಾಜು ದೆಸನಲ್ಲರಮೋ, ನಾವು ಈ ಕಂಸನಿಗೆ ಸೋದರಳಿ ಅಂದ್ರು ನಾವಿಬ್ರು. ಆ ವಸ್ತ್ರಗಳನ್ನು ನಮಗೆ ಕೊಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ದ ಶ್ರೀಕೃಷ್ಣ. అనిన రోషించి వాడిట్లని, ఎట్టెట్రా మనుజేంద్ర చేలములు మీకీ బాడియే, మీరలుంగట్టం బోలుదురే పయోఘృత దధిగ్రాసంబులన్మత్తులై, ఇట్టాడంజనెగాక గొల్లలకు మీకెబ్బంగి నోరాడెడిన్, గట్టా ప్రాణముం గోలుపోయిదు సుమీ ಕಂಸೋದ್ಧತಿನ್ ಬಾಲಕ. ಕೃಷ್ಣ ಉತ್ತಮವಾದ ವಸ್ತ್ರಗಳನ್ನ ಕೇಳಿದ ತಕ್ಷಣ ರಜಕಂಗೆ ಕೋಪನೇ ಬಂದ್ಬಿಡ್ತು. ಅನಿನ ರೋಷಿಂಚಿ ವಾಡಿಟ್ಲನಿ, ಕೋಪ ಮಾಡ್ಕೊಂಡ್ಬಿಟ್ಟು ಕೃಷ್ಣನ್ಗೆ ಏನ್ ಹೇಳ್ದ, ಎಟ್ಟೆಟ್ರ ಏನಂದೆ ಮನುಜೇಂದ್ರ ಚೇಲమును ಮೀಕಿ ಬಾಡಿಯೇ, ಆ ರಾಜ ಯೋಗ್ಯವಾದಂತಹ ಈ ಉತ್ತಮವಾದ ವಸ್ತ್ರಗಳು ನಿಮಗೆ ಬೇಕೇ? ನಿಮಗೆ ಯೋಗ್ಯವೇ? ಮೀರಲು ಗಟ್ಟಂ ಹೋಲುದುರೆ, ನಿಮ್ಗೆ ಅದನ್ನು ಕಟ್ಕೊಳಕ್ ಕೊಡ್ಬೇಕಾ? ನೀವು ಕಟ್ಟಕ್ಕೆ ನೀವು ಯೋಗ್ಯರ? ಪಯೋಘೃತ ದಧಿಗ್ರಾಸಂಬುಲನ್ ಮತ್ತುಲೈ ಇಟ್ಟಾಡಂಜನೆಗಾಕ ಗೊಲ್ಲಲಕ್ಕೂ ಮೀ ಕೆಬ್ಬಂಗಿ ನೋರಾಡಿರಿನ್. ನೀವು ಗೊಲ್ಲರು ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇದು ತಿಂದು 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 ಕೊಬ್ಬು ಹೆಚ್ಚಾಗ್ಬಿಟ್ಟಿದೆ ನಿಮಗೆ. ಆ ಕೊಬ್ಬಿನಿಂದ ನೀನು ಈ ಥರ ಮಾತಾಡ್ತಾ ಇದ್ದೀಯ, ರಾಜವಸ್ತ್ರಗಳನ್ನ ಕೇಳ್ತಾ ಇದ್ದೀಯೋ ಹೊರತು ಗೊಲ್ಲಲಕ್ಕೂ ಮೀ ಕೆಬ್ಬಂಗಿ ನೋರಾಡಿರಿನ್. ಹೀಗೆ ಕೇಳೋದಕ್ಕೆ ನಿನ್ನ ಬಾಯಿ ಹೇಗೆ ಬಂತು ನಿನಗೆ? ರಾಜಯೋಗ್ಯವಾದ ವಸ್ತ್ರಗಳನ್ನು ನೀನು ಕೇಳ್ತೀಯಲ್ಲ, ಕಟ್ಟ ಆ ಕಟ ಪ್ರಾಣಮು ಗೋಲು ಪೋಯ್ದು ಸುಮಿ ಕಂಸೋದ್ಧತಿನ್ ಬಾಲಕ. ಇದೇನಾದರೂ ತಿಳಿದ್ರೆ ನಮ್ಮ ಕಂಸನಿಗೆ ಕೋಪ ಬಂದರೆ ನಿನ್ನ ಪ್ರಾಣಗಳ ಬಿಡಬೇಕಾಗತ್ತೆ, ಪ್ರಾಣಗಳನ್ನು ಕಳ್ಕೊತೀಯ. ಗೋಲು ಪೋಯ್ದು, ಗೊತ್ತಾಯ್ತಾ? ಸುಮ್ಮನೆ ಹೋಗು. ಏನು ಈ ಥರ ಎಲ್ಲ ಕೇಳ್ತೀಯಲ್ಲ ಕಂಸನ ಬಟ್ಟೆಗಳನ್ನು, ನೀನು ಕೇಳಕ್ಕೆ ಹೆಂಗೆ ಬಾಯಿ ಬಂತು ನಿನಗೆ ಅಂತ ಕೃಷ್ಣನನ್ನು ದಂಡಿಸಿದ ರಜಕ.
మహారాజ సొమ్ము గైకొననే రాజులు వెరతురింత ఎల్లిదమే నీకీ రాజరాజ గృహమున నీ రాజసమేల గొల్ల ఏగుము ತಲಂಗನ್. ಅಮ್ಮ ಎಷ್ಟು ದುರಹಂಕಾರ ನಿನಗೆ. ಎಲ್ಲಿದ ಎಲ್ಲಿದ ಅಂದ್ರೆ ಇಷ್ಟು ಕೀಳಾಗಿ ನೋಡ್ತೀಯ ನೀನು. ಸ್ಟ್ರೇಂಜ್ ಬಿಹೇವಿಯರ್ ಅಂತ ಅಂದ್ರೆ ಒಂದು ಅಪರೂಪವಾದಂತಹ ಉತ್ತಟತನದಿಂದ ಕೂಡಿದಂತಹ ನಡತೆ ಅಂತ. ಎಲ್ಲಿದಮೋ ಅಂದ್ರೆ ರಾಜಸೊಮ್ಮು ಗೈಕೊನನ್, ನಮ್ಮ ರಾಜನಿಗೆ ಸಂಬಂಧಪಟ್ಟಿದ್ದ ಒಂದು ಏನಾದ್ರೂ ವಸ್ತುವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಏ ರಾಜುಲು ವೆರುತುರು, ಎಲ್ಲ ರಾಜರು ಭಯ ಪಡ್ತಾರೆ. ಇಂಥ ಎಲ್ಲಿದ ಮೇ ನೀಕು, ನಿನಗಿಷ್ಟು ಹಗುರ ಆಗೋಯ್ತಾ ನಮ್ಮ ರಾಜನ ವಸ್ತ್ರ ಕೇಳಕ್ಕೆ? ಈ ರಾಜರಾಜ ಗೃಹమున ಈ ರಾಜ ಸಮೇಲ, ರಾಜರಿಗೆ ರಾಜನಾದಂತ ಈ ಕಂಸನ ರಾಜ್ಯದಲ್ಲಿ, ಈ ರಾಜಧಾನಿಯಲ್ಲಿ ನಿನಗೆ ಇಷ್ಟು ರಾಜಸವಾದ ನಡತೆ ಏನಿಂದು? ಗೊಲ್ಲ ಗೋಪಾಲಕನೇ, ಏಗು ಮುತಲಂಗನ್, ಹೋಗು ದೂರ ಹೋಗು, ಏಗು ಇಲ್ಲಿಂದ ದೂರಕ್ಕೆ ಹೋಗು ಅಂತ ನಡಿಯಾಚೆಗೆ ಅನ್ನೋ ತರಹ ಕೃಷ್ಣನ ಮೇನ್ನ ಗದರಿಸಿದ ರಜಕ. ಅನಿನ ವಿನಿ ರೋಷಿಂಚಿ ಘೋರಕರ ಅಗ್ರತಲಂಬುನ ಧೀರುಡು ಕೃಷ್ಣುಂಡು ಶಿರಮು ತೆಗಿ ಪಡಗೊಟ್ಟೆನ್ ಪೌರುಲ ಗುಂಡೆಲು ಪಗುಲಂಗ ವೀರೋದ್ರೇಕಿನ್ ಮದಾ ವಿವೇಕಿನ್ ಜಾಕಿನ್. ಆ ರಜಕನ ಮಾತನ್ನು ಕೇಳಿ ಕೋಪಗೊಂಡಂತ ಕೃಷ್ಣ ತನ್ನ ಘೋರವಾದಂಥ ಉಕ್ಕಿನಂತಹ ಕರಾಗ್ರತಲದಿಂದ ಅಂಗೈಯಿಂದ ಧೀರನಾದಂತ ಧೀರುಡು ಕೃಷ್ಣುಂಡು ಶಿರಮುದ್ದೆಗಿ ಪಡಂಗೊಟ್ಟೆ, ತನ್ನ ಬರೀ ಕೈಯಲ್ಲಿ ಹೊಡೆದ ತಕ್ಷಣ ಅವನ ತಲೆ ಶರೀರದಿಂದ ಬೇರ್ಪಟ್ಟಿತು. ಆ ರಜಕನ ತಲೆ ಶರೀರದಿಂದ ಬೇರ್ಪಟ್ಟಿ ಬೀಳೋ ರೀತಿಯಲ್ಲಿ ಒಂದು ಹೊಡೆದ ಕೃಷ್ಣ. ಅದನ್ನ ಕಂಡಂತ ಪೌರುಲ ಗುಂಡೆಲು ಪಗುಲಂಗ, ಸುತ್ತು ಹೋಗ್ತಾ ಇದ್ದವರೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಗುಂಡಿಗೆ ಹೊಡೆದೋಯ್ತು. ಇವನ್ಯಾರಪ್ಪ ಇಷ್ಟೊಂದು ವೀರೋದ್ರೇಕ ಇವನಿಗೆ, ಈ ರೀತಿಯಾಗಿ ಇವನ ರಜಕನ್ನ ಸಂಹಾರ ಮಾಡಿದ್ನಲ್ಲ ಅಂತ. ವೀರೋದ್ರೇಕಿನ್ ಮದಾ ವಿವೇಕಿನ್ ಜಾಕಿನ್, ಯಾರಿಗೆ ಹೊಡೆದಿತ್ತು? ವೀರೋದ್ರೇಕಿನ್, ಆ ವೀರೋದ್ರೇಕದಿಂದ ಭಗವಂತನ ಮೇಲೆ ಕೂಗಾಡಿದಂತಹ ಚಾಕಿನ್, ಚಾಕಲವಾಂಡ್ಲು ಅಂತಂತಂದ್ರೆ ರಜಕ ಅಂತಂದ್ರೆ ಅಗಸ, ಆ ಅಗಸನನ್ನ ಮದ ಅವಿವೇಕಿನ್, ಅವನಿಗೆ ಮದದಿಂದ ಮದ ಆವರಿಸಿ ನಾನು ರಾಜಸೇವಕ ಅನ್ನತಕ್ಕಂಥ ಮದದಿಂದ ಅವನು ಅವಿವೇಕತನದಿಂದ ನಡೆದುಕೊಂಡ ಕೃಷ್ಣನ ಬಳಿ. ಆದ್ದರಿಂದ ಆ ಮದಾವಿವೇಕಿಯನ್ನ, ವೀರೋದ್ರೇಕಿಯನ್ನ, ಆ ಅಗಸನನ್ನ ಸಂಹಾರ ಮಾಡಿದ ಶ್ರೀಕೃಷ್ಣ. ఇట్ల భగ్నుండైన రజకుని జూచి వాని వారలు పటంబులు డించి వెరచి పరచిన రామకృష్ణులు వలసిన వస్త్రంబులు ಧరించి కొన్ని ಗೋಪಕುಲ ಕೊಸಂಗಿ ಜನುಚುಂಡ. ಈ ರೀತಿಯಾಗಿ ಭಗ್ನನಾದಂಥ ಆ ರಜಕುನಿ ಜೂಚಿ, ಆ ಅಗಸನನ್ನ ನೋಡಿ ವಾನಿವಾರಲು, ಅವನ ಕಡೆ ಇದ್ದಂತಹವರೆಲ್ಲ ಏನು ಮಾಡಿದ್ರು, ಅವನ ಹಿಂದೆ ಇನ್ನ ಅಷ್ಟು ಜನ ಬಟ್ಟೆಗಳ ಗಂಟೆಲ್ಲ ತರ್ತಾ ಇದ್ರು. ಪಟಂಬುಲು ಡಿಂಚಿ, ಆ ಉತ್ತಮವಾದ ವಸ್ತ್ರಗಳನ್ನೆಲ್ಲ ಅಲ್ಲೇ ಇಳಿಸ್ಬಿಟ್ಟು ಬೆರಚಿ ಪರಚಿನ ಹೆದರಿ ಓಡಿಬಿಟ್ರು. ರಾಮಕೃಷ್ಣುಲು ವಲಸಿನ ವಸ್ತ್ರಂಬುಲು ಧరించి, ಆ ಬಟ್ಟೆಗಳಲ್ಲಿ ತಮಗಿಷ್ಟವಾದಂಥ ತಮಗೆ ಒಪ್ಪುವಂತಹ ವಸ್ತ್ರಗಳನ್ನು ಬಲರಾಮ ಹಾಗೂ ಕೃಷ್ಣರು ಧರಿಸಿ కొన్ని ಗೋಪಕುಲ ಕೊಸಂಗಿ ಜನುಚುಂಡ, ಕೆಲವು ವಸ್ತ್ರಗಳನ್ನು ತಮ್ಮ ಜೊತೆಯಲ್ಲಿ ಬಂದಿದ್ದಂಥ ಗೋಪಾಲಕರಿಗೆ ಕೊಟ್ಟು ಅಲ್ಲಿಂದ ಮುಂದಕ್ಕೆ ಆ ಮಥುರಾ ನಗರದ ಬೀದಿಗಳಲ್ಲಿ ಹೊರಟರು. ಅಂತಟನೊಕ ವಾಯಕೊಂಡ ಆಕ್ರಂತನ್ ವಸುದೇವ ಸುತಲಂಗನಿ ಬಹುವರ್ಣಾತ್ಯಂತ ಮೃದು ಪಟಾಭರಣములెంతయೂ ಸಂತಸಮುತೋಡನಿಚ್ಚೆನ್ ಮೆಚ್ಚನ್. ಅಂತಟ, ಆ ಸಮಯದಲ್ಲಿ ಒಕ್ಕ ವಾಯಕೊಂಡು, ವಾಯಕ ಅಂತಂದ್ರೆ ನೇಯ್ಯವನು, ಕೈಯಲ್ಲಿ ವಸ್ತ್ರ ನೇಯ್ತಕ್ಕಂಥವ್ರು, ನೇಗಾರ. ಆಕ್ರಂತನ್ ವಸುದೇವ ಸುತಲಂಗನಿ, ಆ ದಾರಿಯಲ್ಲಿ ಬರ್ತಾ ಇದ್ದಂಥ ವಸುದೇವನ ಕುಮಾರರಾದಂಥ ಬಲರಾಮ ಕೃಷ್ಣರನ್ನ ಕಂಡು ಬಹುವರ್ಣಾತ್ಯಂತ ಮೃದು ಪಟಾಭರಣಂ, ಅತ್ಯಂತ ಆಕರ್ಷಣೀಯವಾಗಿದ್ದಂಥ ಮೃದುವಾದಂತಹ ಉತ್ತಮ ವಸ್ತ್ರಗಳನ್ನು, ಬಹು ವರ್ಣರಂಜಿತವಾಗಿದ್ದಂತಹ ಮೃದುವಾದ ಉತ್ತಮವಾದ ವಸ್ತ್ರಗಳನ್ನು
ಲೆಂತೆಯೂ ಸಂತಸಮು ತೋಡನಿಚ್ಚನ್ ಮೆಚ್ಚನ್. ವಸ್ತ್ರಗಳ ಆಭರಣಗಳನ್ನು ಎಲ್ಲವನ್ನು ಪರಮ ಸಂತೋಷದಿಂದ ಕೃಷ್ಣ ಬಲರಾಮರಿಗೆ ಸಮರ್ಪಿಸಿದ ಆ ವಾಯಕ. కారుణ్యంబునవానింగై కొని అలంకారంబుగావించి శృంగారోదంచిత దిగ్గజేంద్ర కలభాకారంబులంబోల్చి రాశూరుల్ మాధవుండంత వాయుకుని శుశ్రూషున్ మహాప్రీతుండై సారూప్యంబును లక్ష్మియున్నొసంగేన్ ఐశ్వర్యాది ಸಂಧಾಯಯೈ. ಆ ಶೂರರಾದಂತಹ ರಾಮಕೃಷ್ಣರಿಬ್ಬರೂ ಕೂಡ ಕಾರುಣ್ಯಂಬುನ ವಾಣಿಗೈಕೊನಿ, ಆ ವಾಯಕ ಅಂತಂದರೆ ನೇಗಾರ ಕೊಟ್ಟಂಥ ವಸ್ತ್ರ ಅಲಂಕಾರಗಳನ್ನೆಲ್ಲವನ್ನೂ ಕೂಡ ದಯೆಯಿಂದ ಸ್ವೀಕರಿಸಿ ಶೃಂಗಾರೋದೋಂಚಿತ, ಶೃಂಗಾರ ಉದಂಚಿತ, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೇಗಪ್ಪ ಕಾಣಿಸ್ತಾ ಇದ್ರು ಅಂತಂದರೆ ದಿಗ್ಗಜೇಂದ್ರ ಕಲಭಾಕಾರಂಬುಲಂಬೋಲ್ಚಿ, ದಿಗ್ಗಜಗಳ ಒಂದು ಕಲಭಗಳು ಅಂತಂದರೆ ಒಳ್ಳೆಯ ಆನೆಯ ಮರಿಗಳಂತೆ, ದಿಗ್ಗಜಗಳ ಮರಿಗಳಂತೆ ಶೋಭಿಸ್ತಾ ಇದ್ರು. ಮಾಧವುಂಡಂತ ವಾಯುಕುನಿ ಶುಶ್ರೂಷುನ್ ಮಹಾಪ್ರೀತುಂಡೈ. ಆಗ ಆ ಮಾಧವನಾದಂಥ ಶ್ರೀಕೃಷ್ಣ ಆ ವಾಯಕನ ಶುಶ್ರೂಷೆಗೆ ಮಹಾ ಸಂಪ್ರೀತನಾದ, ಹೆಚ್ಚಾಗಿ ಸಂತುಷ್ಟನಾಗಿ ಅವನಿಗೆ ಲಕ್ಷ್ಮಿಯುನ್ನೊಸಂಗೆ ಐಶ್ವರ್ಯಾದಿ ಸಂಧಾಯಿಯೈ ಸಾರೂಪ್ಯಂಬುನು ಲಕ್ಷ್ಮಿಯು, ಅವನಿಗೆ ಐಶ್ವರ್ಯಾದಿಗಳನ್ನೆಲ್ಲ ಅನುಗ್ರಹಿಸಿ ತನ್ನ ಸಾರೂಪ್ಯವನ್ನು ಕೂಡ ನೀಡಿದ ಕೃಷ್ಣ ಆ ವಾಯಕನಿಗೆ. అంతనా రామకృష్ణులు సుధాముండను మాలాకారు గృహంబను కొంజెనినన్ అతండు గని లేచి గ్రక్కున మొక్కి చక్కన అర్ఘ్యపాద్యాదికంబులాచరించి సానుచరులైన వారలకున్ దాంబూల కుసుమ ಗಂಧಂಬುಲ ಸಂಗೀಟ್ಲನಿಯೇ. ಹೀಗೆ ಮಥುರಾ ನಗರದ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ರಾಮಕೃಷ್ಣರಿಬ್ಬರು ಸುಧಾಮ ಅನ್ನತಕ್ಕಂಥ ಮಾಲಾಕಾರ ಅಂತಂದರೆ ಹೂಮಾಲೆಗಳನ್ನು ಕಟ್ಟತಕ್ಕಂತಹವನು, ಅಂತಹವನ ಮನೆಗೆ ಇಬ್ಬರು ಹೋದರು. ಅತಂಡು ಗನಿ, ಆ ರಾಮಕೃಷ್ಣರು ತಮ್ಮ ಮನೆಗೆ ಬಂದದ್ದು ಕಂಡ ತಕ್ಷಣ ಅತಡು ಗನಿ ಲೇಚಿ ಗ್ರಕ್ಕನ ಮೊಕ್ಕಿ, ತಕ್ಷಣ ಕಂಡು ಅವನನ್ನ ಎದ್ದು ಕಾಲಿಗೆ ನಮಸ್ಕಾರ ಮಾಡಿ ತಕ್ಷಣ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಅವರನ್ನ ಸ್ವಾಗತಿಸಿ, ಅವರ ಕೃಷ್ಣ ಬಲರಾಮರ ಜೊತೆಯಲ್ಲಿ ಬಂದವರು ಕೂಡ ತಾಂಬೂಲ ಕುಸುಮ ಸುಗಂಧ ಎಲ್ಲವನ್ನೂ ಕೊಟ್ಟು ಈ ರೀತಿಯಾಗಿ ಹೇಳ್ದ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೇ, ಕಾಮಧೇನು ಬಂದಂತಾಯ್ತು ವರವ ಬೇಡಿರೇ. ಅಂದಹಾಗೆ ಆ ರಾಮಕೃಷ್ಣರಿಬ್ಬರು ಬಂದದ್ದು ಆ ಮಾಲಾಕಾರನ ಮನೆಗೆ ಕಾಮಧೇನು ಬಂದಂತಾಯ್ತು. ಅವನೇನು ವರ ಕೇಳ್ಕೊಳ್ಳಿಲ್ಲ, ಅವನವರನ್ನ ಕಂಡ ತಕ್ಷಣವೇ ಎದ್ದು ಅವನ ಪೂರ್ವಜನ್ಮದ ವಾಸನೆ ಪ್ರಕಾರ ಎದ್ದು ಅವರನ್ನು ಸ್ವಾಗತಿಸಿ ಸಂತೋಷದಿಂದ ಉಪಚಾರಗಳನ್ನು ಮಾಡಿ ಸ್ವಾಗತಿಸಿ ಅವನ ಜೊತೆಯಲ್ಲಿ ಬಂದಂತಹ ಅವರಿಗೂ ಕೂಡ ಗಂಧ ಕುಸುಮ ಎಲ್ಲವನ್ನು ಅರ್ಪಿಸಿದ ಆ ಮಾಲಾಕಾರ. ಪಾವನಮಯ್ಯನ ಕುಲಮು ಪಂಡೇತವಂಬು, పావనమయ్యన కులము పండేదపంబు, గృహంబు లక్ష్మికిన్ సేవితమయ్యే నిష్టములు సేకురే. విశ్వనిదానమూర్తులై భూవలయంబుగావ నిటు పుట్టిన మీరెలురాక. విశ్వనిదాన మూర్తులై భూవలయంబుగావ నిటు పుట్టిన మీరెలురాక చేసి
నే విధమాచరింతు మీరలు రాగంజేసి నే విధమాచరిందు పనులయ్యేవి బంట నిరుంగ చెప్పరే బంటు నిరింక చెప్పరే. ರಾಮಕೃಷ್ಣರನ್ನ ಸ್ವಾಗತಿಸಿದಂತ ಆ ಮಾಲಾಕಾರ, ಅವನ ಮನಸ್ಸು ನೋಡಿ ಪುಷ್ಪದಂತೆ ಸುಕೋಮಲ. ಆ ಪುಷ್ಪದೊಳಗಿನ ಗಂಧ ಹರಡುವಂತೆ ಅವನ ಮನಸ್ಸಿನೊಳಗಿನ ಸಂಸ್ಕಾರ ಅವನ ಮಾತುಗಳಲ್ಲಿ ಹೊರಹೊಮ್ತಾ ಇದೆ. ಪಾವನಮಯ್ಯನ ಕುಲಮು. ಅಪ್ಪ ಸ್ವಾಮಿ ಬಲರಾಮಕೃಷ್ಣರೇ, ನೀವು ಬಂದಿದ್ದರಿಂದ ನನ್ನ ಕುಲವೇ ಪಾವನವಾಯಿತು. ನಾನೊಬ್ಬ ಅಲ್ಲ, ನನ್ನ ಕುಲವೆಲ್ಲವೂ ಕೂಡ ಪವಿತ್ರಿತವಾಯಿತು. ಪಂಡೆದ ಪಂಬು, ನನ್ನ ತಪಸ್ಸೆಲ್ಲವೂ ಏನಿತ್ತು ಅದೆಲ್ಲವೂ ಇಂದಿಗೆ ಫಲಿಸಿತು. ಗೃಹಂಬು ಲಕ್ಷ್ಮಿಕಿನ್ ಸೇವಿತಮಯ್ಯೆ, ನೀವು ಬಂದಿದ್ದರಿಂದ ನನ್ನ ಮನೆ ಸಿರಿ ಸಂಪತ್ತುಗಳಿಗೆ ಒಂದು ಆಲಯವಾಯಿತು, ಅಂದರೆ ಸಂಪತ್ತುಗಳ ನೆಲೆಯಾಯಿತು. ಇಷ್ಟಮುಲು ಸೇಕುರುಚೆ, ಇಷ್ಟಮುಲು ಸೇಕುರುಚೆ, ನನಗೆ ಏನು ಇಷ್ಟ ಇತ್ತೋ ಅಂದರೆ ನನ್ನ ಕೋರಿಕೆಗಳು ಎಲ್ಲವೂ ತೀರಿ ಹೋಯಿತು ನೀವು ಬಂದಿದ್ದರಿಂದ. ಅಂದರೆ ಅವನಿಗೆ ಅಷ್ಟು ತೃಪ್ತಿ ಆಗೋಯ್ತು, ಆನಂದವಾಗೋಯ್ತು ಆ ಭಗವಂತ ಬಂದದ್ದರಿಂದ. ವಿಶ್ವನಿಧಾನ ಮೂರ್ತುಲೈ, ನೀವು ಯಾರು? ನೀವು ವಿಶ್ವವಿಧಾನ ಮೂರ್ತಿಗಳು ಅಂತಂದ್ರೆ ಈ ಆದಿಕಾರಣ ಮೂರ್ತಿಗಳು ನೀವು. ಅಂತಹವರು ಭೂವಲಯಂಬುಗಾನ ನೀಟು ಪುಟ್ಟಿನ ಮೀರಲು ರಾಕನ್, ಈ ಧರಣಿ ಚಕ್ರವನ್ನೇ ಸಂರಕ್ಷಿಸೋದಕ್ಕೋಸ್ಕರವೇ ನೀವು ಅವತಾರ ಎತ್ತಿರತಕ್ಕಂತಹವರು. ಅಂತಹವರು ನೀವು ನಮ್ಮನೆಗೆ ಬಂದಿದ್ದೀರಲ್ಲ. ರಾಕಂಜೇಸಿ ನೀನೇ ವಿಧಮಾಚರಿಂತು, ನಿಮ್ಮಷ್ಟು ಮಹಾನುಭಾವರನ್ನ ನಾನು ಯಾವ ವಿಧವಾಗಿ ನಿಮಗೆ ಸೇವೆ ಮಾಡಲಿ, ಯಾವ ವಿಧದಲ್ಲಿ ನಿಮ್ಮನ್ನು ಸ್ವಾಗತಿಸಲಿ, ನಾನು ಏನು ಸೇವೆ ಮಾಡಲಿ. ಬನುಲಯ್ಯೇವಿ, ನನಗೆ ನೀವು ಅಪ್ಪಣೆ ಕೊಡಿಸ್ತಕ್ಕಂತಹ ಕೆಲಸಗಳೇನಾದರೂ ಇದ್ದರೆ ಹೇಳಿ. ಬಂಟು ನಿರುಂಗ ಚಪ್ಪರೆ, ನಾನು ಬಂಟು, ನಿಮಗೆ ಅಂದರೆ ಬಂಟ ಆಗ್ತೀನಿ. ನನಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ತಿಳಿಸ್ಕೊಟ್ರೆ, ನೀವೇನು ಮಾಡು ಅಂದರೆ ನೀವು ಹೇಳಿದ್ದೆಲ್ಲ ನಾನು ಶಿರಸಾವಹಿಸಿ ಮಾಡ್ತೀನಿ. ನನಗೆ ತಿಳಿಯೋ ರೀತಿಯಲ್ಲಿ ದಯಮಾಡಿ ಆಜ್ಞೆ ಮಾಡಿ ಭಗವಂತ ಅಂತ ಅಷ್ಟು ತನ್ನ ಹೃದಯದಲ್ಲಿನ ಒಂದು ಒಳ್ಳೆಯತನವನ್ನ, ತನ್ನ ಹೃತ್ ಸಂಪತ್ತನ್ನ ಅಂದರೆ ತನ್ನ ಸಂಸ್ಕಾರವನ್ನು ತೋರಿಸ್ತಾ ಆ ಭಗವಂತನಿಗೆ ನಮಸ್ಕರಿಸಿ, ನಾನು ನಿಮ್ಮ ಸೇವಕ, ನಿಮಗೇನು ಆಜ್ಞೆ ಇದ್ರೂ ಹೇಳಿ ನಾನು ನೆರವೇರಿಸ್ತೀನಿ ಅಂತ ನಮಸ್ಕರಿಸಿದ ಆ ಮಾಲಾಕಾರ. అని పలికి దామోదర రాములకు దామ యశోహసిత తుహిన ధాములకు వధూకాములకు తెచ్చిచ్చే సుధాముండు ఘన సురభి ಕುಸುಮದಾಮಮುಲಧಿಪ. ನಾನೇನು ಮಾಡಬೇಕು, ನಿಮ್ಮ ಸೇವಕ ನಾನು ಅಂತ ಹೇಳಿದಂಥ ಆ ಸುಧಾಮ ದಾಮೋದರ ರಾಮುಲಕು, ದಾಮೋದರನಾದಂತಹ ಕೃಷ್ಣನಿಗೆ ಮತ್ತೆ ಬಲರಾಮನಿಗೆ ಉದ್ದಾಮ ಯಶೋಹಸಿತ ತುಹಿನ ದಾಮುಲಕು, ಉದ್ದಾಮ ಯಶಸ್ಸು ಅವರಿಬ್ಬರದು ಅತಿಶಯವಾದಂತಹ ಕೀರ್ತಿ. ಇಷ್ಟೊತ್ತಿಗೆ ಆಗಲೇ ಆ ಕೃಷ್ಣ ಬಲರಾಮರಿಬ್ಬರು ತಮ್ಮ ಅವತಾರ ಪ್ರಾರಂಭ ಕಾಲದಿಂದ ಎಷ್ಟು ದುಷ್ಟ ಸಂಹಾರ ಮಾಡಿದ್ದಾರೆ ಅನ್ನತಕ್ಕಂಥ ಕೀರ್ತಿ ಎಲ್ಲೆಡೆಗೂ ಹಬ್ಬಿಬಿಟ್ಟಿದೆ. ಆ ಕೀರ್ತಿಯಿಂದ ಚಂದ್ರನ್ನ ಕೂಡ ಅಪಹಾಸ್ಯ ಮಾಡ್ತಾ ಇರ್ತಾರೆ. ಯಾಕೆ? ಚಂದ್ರ ಬಿಳುಪು, ಯಾವಾಗಲೂ ಕೀರ್ತಿ ಕೂಡ ಬಿಳುಪು. ಹೇಗೆ ಬೆಳದಿಂಗಳು ಎಲ್ಲೆಡೆ ಹರಡುತ್ತೋ ಅದಕ್ಕಿಂತ ಹೆಚ್ಚಾಗಿ ಇವರ ಕೀರ್ತಿ ಹಬ್ಬಿ ಹರಡಿದೆ. ಅಂತಹ ಅವರು ವಧು ಕಾಮುಲುಕುಂ, ಆ ಗೋಪಿಕೆಯರಿಗೆ, ಮಹಾಲಕ್ಷ್ಮೀ ದೇವಿಗೆ ಎಲ್ಲರೂ ಕೂಡ ಅಪೇಕ್ಷೆ ಪಡ್ತಕ್ಕಂತಹ ಆ ಕೃಷ್ಣ ಹಾಗೂ ಬಲರಾಮರಿಗೆ ತಂದು ಸಮರ್ಪಣೆ ಮಾಡಿದ. ಏನು ತಂದು ಸಮರ್ಪಣೆ ಮಾಡಿದ? ಸುಧಾಮುಡು ಘನ ಸುರಭಿ ಕುಸುಮ ಧಾಮಮುಲದಿಪ, ಹೆಚ್ಚಾದ ಪರಿಮಳಗಳಿಂದ ಕೂಡಿದಂತಹ
ಹೂವಿನ ಮಾಲೆಗಳನ್ನು ತಂದು ಸಮರ್ಪಣೆ ಮಾಡ್ದ. ಒಂದು ಹೂ ಸಮರ್ಪಿಸಿದ್ರೇನೆ ಭಗವಂತ ಭಕ್ತರನ್ನ ಕಾಪಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರೇಚ್ಛತಿ ತದಹಂ ಭಕ್ತ್ಯುಪಕೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾನೆ ಭಗವಂತ. ಇದು ಭಗವದ್ವಾಕ್ಯ. ಯಾರಾದ್ರೆ ಭಕ್ತ್ಯ ಯಹ ಮೇ ಪತ್ರಂ ಪುಷ್ಪಂ ಫಲಂ ತೋಯಂ ಪ್ರಯಚ್ಛತಿ, ಯಾರಾದರೆ ಅತಿಶಯವಾದ ಭಕ್ತಿಯಿಂದ ತಮ್ಮ ಅಂತರಂಗದ ಸುಧೆಯನ್ನ ಬೆರೆಸಿ ಆ ಭಕ್ತಿಗೆ ಒಂದು ಪತ್ರಂ ಅಂತ ಏಕವಚನದಲ್ಲಿ ಹೇಳ್ತಾರೆ, ಒಂದು ದಳ ತುಳಸಿ, ಒಂದು ಪುಷ್ಪ, ಒಂದೇ ಒಂದು ಹಣ್ಣು ಅಥವಾ ಒಂದು ಉತ್ತರಣೆ ನೀರು ಭಕ್ತಿಯಿಂದ ಕೃಷ್ಣಾರ್ಪಣ ಅಂತ ಕೊಟ್ಟಂತ ಅವರಿಗೆ ಅವರ ಭಕ್ತಿಯಿಂದ ಕೊಟ್ಟಿದ್ದನ್ನು ನಾನು ಸ್ವೀಕಾರ ಮಾಡ್ತೀನಿ. ಭಗವಂತ ಸ್ವೀಕರಿಸ್ಬೇಕಲ್ವ ನಾವು ನೀಡಿದ್ದನ್ನು. ಯಾರಿಗಾದ್ರೂ ಏನಾದರೂ ಕೊಟ್ವಿ ಅಂದರೆ ಅವರು ಅದನ್ನು ಸ್ವೀಕಾರ ಮಾಡಿ ಉಪಯೋಗಿಸಿದರೆ ಅದು ಸಾರ್ಥಕ. ಇಲ್ಲದಿದ್ರೆ ಕೊಟ್ಟದ್ದಕ್ಕೇನು ಪ್ರಯೋಜನ? ಈ ರೀತಿಯಾಗಿ ಹೇಳಿರ್ತಕ್ಕಂತಹ ಭಗವಂತ ಆ ಸುಧಾಮ ಕೊಟ್ಟಂತಹ ಆ ಮಾಲೆಗಳನ್ನು ತಾನು ಧರಿಸಿದ. వారును మాలికుండిచ్చిన భూరి కుసుమ దామములను భూషితులై నీ కోరిన వరమిచ్చదమని కారుణ్యము సేయ నతడుగని ఇట్లనియన్. ಆ ಬಲರಾಮಕೃಷ್ಣರಿಬ್ಬರು ಮಾಲಿಕುಂಡಿಚ್ಚಿನ, ಆ ಮಾಲಿಕ ಅಂದರೆ ಕುಸುಮ ಮಾಲೆಗಳನ್ನು ಕಟ್ಟತಕ್ಕಂಥ ಹೂವಾಡಿಗ ಕೊಟ್ಟಂತಹ ಭೂರಿ ಕುಸುಮ ಧಾಮములను, ಬಗೆಬಗೆಯಾದ ಪುಷ್ಪಗಳನ್ನೆಲ್ಲ ಕೊಯ್ದಿದ್ದಾನೆ ಅವನು. ಅದರಲ್ಲಿ ಭಕ್ತಿ, ಶ್ರದ್ಧೆ, ವಿವೇಕ, ವಿಶ್ವಾಸ ಅನ್ನತಕ್ಕಂಥ ಕುಸುಮಗಳನ್ನೆಲ್ಲವನ್ನು ಕೂಡಿ ಹಾರ ಸಮರ್ಪಣೆ ಮಾಡಿದ್ದಾನೆ. ಹಾರವನ್ನು ತಯಾರಿಸಿದ್ದಾನೆ. ಮಲ್ಲಿಗೆ, ಬಗೆಬಗೆಯ ಪತ್ರಗಳು, ಕನಕಾಂಬರಿ, ತೋಮಾಲೆ, ಊಹಿಸ್ಕೊಳ್ಳಿ ಎಷ್ಟು ಚಂದದ ಪರಿಮಳ ಬೀರ್ತಕ್ಕಂತಹ ಹಾರ. ಅದನ್ನು ತಾನು ಪ್ರೀತಿಯಿಂದ, ಅವನು ಭಕ್ತಿಯಿಂದ ಕೊಟ್ಟಿದ್ದನ್ನು ತಾನು ಅತ್ಯಂತ ಆಪ್ಯಾಯಮಾನವಾಗಿ ಪ್ರೀತಿಯಿಂದ ಧರಿಸಿ ಭೂಷಿತುಲೈ ನೀ ಕೋರಿನ ವರಮಿಚ್ಚದము, ನೀನೇನಾದರೂ ವರ ಕೋರಯ್ಯ ನಾವು ಕೊಡ್ತೀವಿ ಅಂತ ಅನುಗ್ರಹವನ್ನು ತೋರಿಸಿ ಕಾರುಣ್ಯ ಮೊಸೆಯನ್ ಅತಡು ಗನಿ ಇಟ್ಲನಿಯನ್. ಅವರೇನೋ ಹೇಳಿದ್ರು, ನೀ ಏನು ಬೇಕಾದರೂ ಕೋರ್ಕೊಳಯ್ಯ ಕೊಡ್ತೀನಿ ಅಂದರೆ ಭಕ್ತನಾದವನು ಇನ್ನೇನು ಬೇಡ್ತಾನೆ ನೋಡೋಣ ಮುಂದೆ ಏನು ಬೇಡ್ತಾನೆ ಆ ಮಾಲಾಕಾರ. ನೀ ಪಾದ ಕಮಲ ಸೇವಯು ನೀ ಪಾದಾರ್ಚಕುಲ ತೋಡಿ ನಯ್ಯಮುನೋ. ನೀ ಪಾದ ಕಮಲ ಸೇವಯು ನೀ ಪಾದಾರ್ಚಕುಲ ತೋಡಿ ನಯ್ಯಮುನೋ. ನಿತಾಂತಾಪಾರ ಭೂತದಯಯುನೋ ದಾಪಸಮಂದಾರ ನಾಕುದಯಸೇಯಂಗದೆ. ತಾಪಸಮಂದಾರ ನಾಕುದಯಸೇಯಂಗದೆ. ಏನಂತಹ ಪ್ರೇಮದಿಂದ ಸಂಬೋಧಿಸುತ್ತಾನೆ ಅವನು ಭಗವಂತನನ್ನ. ಹೇ ತಾಪಸ ಮಂದಾರ, ತಪಸ್ವಿಗಳ ಪಾಲಿಗೆ ಕಲ್ಪವೃಕ್ಷನಂತೆಯೇ ಇರತಕ್ಕಂತಹ ಸ್ವಾಮಿ, ನಾಲ್ಕು ದಯಸೆಯಂಗದೆ, ನನಗೆ ನಿನ್ನ ದಯೆ ಇರ್ಲಿಪ್ಪ. ಏನ್ ಬೇಡ್ತಾ ಇದ್ದಾನೆ? ನೀ ಪಾದ ಕಮಲ ಸೇವಾಯೋ, ಸದಾಕಾಲ ನಿನ್ನ ಪಾದ ಸೇವೆ ಕೊಡು ನನಗೆ. ನೀ ಪಾದಾರ್ಚಕುಲ ತೋಡಿ ನಯ್ಯಮನು, ನಿನ್ನ ಪಾದಗಳನ್ನ ನಿರಂತರವಾಗಿ ನಂಬಿ ಸೇವೆ ಮಾಡ್ತಕ್ಕಂಥ ಅರ್ಚಕರ ಅಂದ್ರೆ ಭಕ್ತರ ಒಂದು ಸಹವಾಸ ಕೊಡಿ. ಸಜ್ಜನರ ಸಹವಾಸ ಹೆಚ್ಚೇನು ಸವಿದಂತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಭಕ್ತ ಮಹಾಶಯನೇ ಅವನು ಮಾಲಾಕಾರ. ಆದ್ದರಿಂದ ನಿನ್ನ ದಾಸರ ದಾಸ ನಾನು, ನಿನ್ನ ಭಕ್ತರ ಸಂಘವನ್ನ ನನಗೆ ಕೊಡು. ಮತ್ತೆ ಅಪಾರ ಭೂತದ ಏನು, ಆತ್ಮನ ಸರ್ವಭೂತಾನಾಂ ಅಂತಂದ್ರೆ ಎಲ್ಲ ಭೂತಗಳನ್ನು ದಯೆಯಿಂದ ಕಾಣತಕ್ಕಂಥದ್ದು, ಅಂದ್ರೆ ತನ್ನಂತೆ ಕಾಣ್ತಕ್ಕಂಥದ್ದು ಅಂತ ಆತ್ಮದೃಷ್ಟಿಯನ್ನ ಕೇಳ್ತಾ ಇದ್ದಾನೆ ಇವನು. ಅಪಾರ ಭೂತ ದಯೆಯೇನು, ಅಖಿಲ ಪ್ರಾಣಿಗಳ ಮೇಲೂ ಕೂಡ ಅಪರಿಮಿತವಾದ ದಯೆಯನ್ನ ಅಂತಂದ್ರೆ ಎಲ್ಲೆಡೆಯಲ್ಲೂ ಅವನು ಭಗವಂತನನ್ನೇ ಕಾಣಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾನೆ.
ಅಂತಹದ್ದನ್ನು ನೀನು ತಾಪಸ ಮಂದಾರ, ತಪಸ್ವಿಗಳು ನಿನಗಾಗಿ ತಪಿಸಿ ನಿನ್ನ ಪಾದಗಳಿಗೆ ಸೇರಬೇಕು ಅಂತಲೇ ತಪಿಸ್ತಾ ಇರತಕ್ಕಂಥವರಿಗೆ ಕಲ್ಪವೃಕ್ಷನಾದ ನೀನು ನನಗೆ ನಿನ್ನ ಪಾದಗಳಲ್ಲಿ ಭಕ್ತಿ ಕೊಡು, ನಿನ್ನ ಭಕ್ತರ ಸಂಘ ಕೊಡು. ಎಲ್ಲ ಕಾಮಕ್ರೋಧಾದಿ ಹರಿಷಡ್ವರ್ಗಗಳನ್ನು ತೊಲಗಿಸಿ ಎಲ್ಲೆಡೆಯಲ್ಲೂ ಸಕಲ ಭೂತಗಳಲ್ಲೂ ದಯೆ ಇರಿಸೋ ಹಾಗೆ ಮಾಡು ಅಂದರೆ ಎಲ್ಲ ಕಡೆಯಲ್ಲೂ ನಿನ್ನನ್ನೇ ಕಾಣೋ ಹಾಗೆ ಮಾಡು ಅಂದರೆ ನನಗೆ ಉತ್ತಮ ಭಕ್ತಿಯನ್ನು ಕೊಡು ಅಂತ ಬೇಡ್ತಾ ಇದ್ದಾನೆ ಆ ಮಾಲಾಕಾರ. ತಾಪಸ ಮಂದಾರ ನಾಲ್ಕು ದಯಸೇಯಂಗದೆ ದಯೆಯಿಂದ ನನಗೆ ಇದನ್ನು ಪ್ರಸಾದಿಸು ತಂದೆ ಅಂತ ಬೇಡ್ತಾ ಇದ್ದಾನೆ. ನೀ వేడికొని ననిచ్చి మరియు మాధవుండం మాలికునుకు బలాయు కీర్తి సంపదలు సంగి వాని ಗೃಹಂಬು ಬೆಡಲಿ ರಾಜವೀಥಿನ್ ಜನಿಚನಿ. ಈ ರೀತಿಯಾಗಿ ಅತಿಶಯವಾದಂತಹ ಪರಾಭಕ್ತಿಯನ್ನು ಬೇಡಿದಂತಹ ಆ ಮಾಲೀಕನಿಗೆ ಅವನು ಬೇಡಿದ್ದನ್ನೆಲ್ಲ ತಥಾಸ್ತು ಒಂದಾಯಿತು. ಮತ್ತೆ ಅದರ ಜೊತೆಗೆ ಬಲಾಯು ಕೀರ್ತಿ ಸಂಪದಲು ಸಂಗಿ, ಅವನು ಕೇಳ್ದೇನೆ ಅವನಿಗೆ ಬಲ, ಆಯಸ್ಸು, ಕೀರ್ತಿ, ಸಂಪತ್ತು ಎಲ್ಲವನ್ನು ಕೊಟ್ಟ. ಇಷ್ಟು ಕೇಳಿದ್ರೆ ಅಷ್ಟು ಕೊಡ್ತಕ್ಕಂಥದ್ದು ಕರುಣಾಸಾಗರನ ಒಂದು ಕೀರ್ತಿ ನಮಗೂ ಎಲ್ಲರಿಗೂ ತಿಳಿದೇ ಇದೆ. ಏನು ಬೇಡ ಅಂದವ್ರಿಗೆ ಅವನ್ನೆಲ್ಲ ಕೊಡ್ತಕ್ಕಂಥದ್ದು. ಪ್ರಹ್ಲಾದ ಕೇಳ್ದ, ನನಗೇನು ಬೇಡಪ್ಪ, ಏನೂ ಅಪೇಕ್ಷೆ ಪಡದೇ ಇರತಕ್ಕಂತಹ ಬುದ್ಧಿ ಕೊಡು ಅಂದರೆ ಇಲ್ಲ ಇಲ್ಲ ನೀನು ಮಹಾರಾಜ ಆಗು ಅಂದ. ಅದೇ ರೀತಿ ಇವನು ನನಗೇನು ಬೇಡ, ನನಗೆ ನಿನ್ನ ಪಾದ ಸೇವೆ ಕೊಡು, ನಿನ್ನ ಭಕ್ತರ ಸಂಘ ಕೊಡು ಅಂತ ಕೇಳಿದ್ರೆ ಬಲ, ಆಯುಸ್ಸು, ಕೀರ್ತಿ, ಸಂಪತ್ತು ಎಲ್ಲವನ್ನೂ ಕರುಣಿಸಿದ ಭಗವಂತ. ಅವನಿಗೆ ಚೆನ್ನಾಗಿ ತಿಳಿದಿದೆ ತನ್ನ ಭಕ್ತರಿಗೆ ಎಲ್ಲ ಕೊಟ್ಟರೆ ಸದ್ವಿನಿಯೋಗವಾಗುತ್ತೆ ಹೊರತು ಲೋಕ ಕಂಟಕವಾಗಲ್ಲ. ಸಜ್ಜನರ ಸಂಪತ್ತು ಯಾವಾಗಲೂ ಪರರ ಶ್ರೇಯಸ್ಸಿಗೆ ವಿನಿಯೋಗಿಸಲ್ಪಡುತ್ತೆ ಅಂತ ಚೆನ್ನಾಗಿ ತಿಳಿದಿದೆ ಭಗವಂತನಿಗೆ. ಆದ್ದರಿಂದ ಅದೆಲ್ಲವನ್ನು ಅವನಿಗೆ ಕರುಣಿಸಿ ಅವನ ಮನೆಯಿಂದ ಹೊರಟು ರಾಜಬೀದಿಗಳಲ್ಲಿ ಹೊರಟ. ಆ నళినాక్షుండుగాంచెను నానాలేపముల భాజనము సేకొనుచున్ జనిదెంచు దానిని ఆనన రుచి నిచయ ವಿನಮಿತಾಬ್ಜಂ ಕುಬ್ಜನ್. ಆ ಮಥುರಾ ನಗರದ ಬೀದಿಗಳಲ್ಲಿ ಹೊರಟಂತ ಕೃಷ್ಣ ಕಂಡ. ಯಾರನ್ನ ಕಂಡ? ನಳಿನಾಕ್ಷ ಅಂದರೆ ನಾನಾ ಲೇಪಮುಲ ಭಾಜನ ಮುಸೇಕೊನು ಬ್ಯೂಟಿಷಿಯನ್. ಆ ಕಾಲದ ಬ್ಯೂಟಿಷಿಯನ್ ಅಂತಂದರೆ ಶರೀರಕ್ಕೆ ಲೇಪಿಸಿಕೊಳ್ಳತಕ್ಕಂತಹ ವಿಧ ವಿಧವಾದಂತಹ ಒಂದು ಸುಗಂಧ ದ್ರವ್ಯಗಳು, ಚರ್ಮ ಮೃದುಗೊಳಿಸ್ತಕ್ಕಂತಹ ಒಂದು ದ್ರವ್ಯಗಳು ಎಲ್ಲವನ್ನು ಪಾತ್ರೆಗಳಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಒಬ್ಳು. ನಾನಾ ಲೇಪನ ಮೂಲ ಭಾಜನವು ಸೇಕೊನು ಚುಂಬೂನಿ ಜನುದೆಂಚು ದಾನಿನಿ. ಆ ವಸ್ತುಗಳನ್ನೆಲ್ಲ ಇಟ್ಕೊಂಡು ಲೇಪ, ಗಂಧ, ಅನುಲೇಪನ ಎಲ್ಲ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಒಬ್ಬಳನ್ನ ಕಂಡ. ಯಾರವಳು? ಕುಬ್ಜೆ. ಆದರೆ ಅವಳ ಆನನ ರುಚಿ ನಿಚಯ ವಿನಮಿತಾಬ್ಜಂ ಕುಬ್ಜನ್. ಅವಳ ಮುಖದ್ಯುತಿ ಮಾತ್ರ ಹೇಗಿತ್ತು? ವಿನಮಿತಾಬ್ಜ ಅಂತಂದ್ರೆ ಕಮಲದ ಹೂವನ್ನ ಕೂಡ ಧಿಕ್ಕರಿಸ್ತಕ್ಕಂತಹ ಸೌಂದರ್ಯವಿತ್ತು ಆ ಕುಬ್ಜೆ ಮುಖದಲ್ಲಿ. ಕಮಲ ಯಾವಾಗಲೂ ಜ್ಞಾನ ಸೂಚಕ. ಅವಳಿಗೂ ಈ ಭಗವಂತನನ್ನ ಕಂಡ್ರೆ ಭಕ್ತಿ ಅವಳ ಮುಖದಲ್ಲಿ ನಮ್ರತೆ ಪ್ರಕಾಶಿಸ್ತಾ ಇತ್ತು. ಸುಂದರಿಯಾಗಿದ್ಲು, ಆದರೆ ಕುಬ್ಜೆ, ವಕ್ರವಾಗಿದ್ಲು ಪಾಪ. ಅಂತಹ ಅವಳನ್ನ ಕಂಡ ಭಗವಂತ. ಕನಿ ಇಟ್ಲನಿ, ಅವಳನ್ನ ನೋಡಿ ಕುಬ್ಜೆಯನ್ನ ಕಂಡಂತ ಭಗವಂತ ತಾನೇ ಮಾತಾಡಿಸ್ತ. ಏನಂತ? ఎవ్వరిదానవు లేపము లెవ్వరికింగోరి కొనిచునేగెదు నీ పేరెవ్వతే మాకిమ్మిన్నియు నివ్వటి లేదు చక్కనగుచు ನೀರಜನೇತ್ರ. ಹೇ ಪದ್ಮಾಕ್ಷಿ, ನೀರಜನೇತ್ರಿಯೇ, ಎವ್ವರಿದಾನವು, ನೀನು ಯಾರು? ಯಾರಿಗೆ ಸೇರಿದವಳು ಅಂದರೆ ಇಂಥ ತಂದೆ ತಾಯಿ ಮಗಳಾಗಿರ್ಬೋದು ಅಥವಾ ಇಂಥವರ ಸೇವಕಿ ಅಂತ ಹೇಳ್ಬೋದು. ನೀನು ಯಾರಿಗೆ ಸೇರಿದವಳು? ಲೇಪಮುಲೆವ್ವರಿಕಿಂಗ್ ಓರಿಕೊನುಚು ನೇಗೇದು. ಈ ಲೇಪಗಳನ್ನೆಲ್ಲ ಯಾರಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದೀಯಾ? ಹೇಗೇದು
ಅಂದರೆ ಎಲ್ಲಿಗೋ ತಗೊಂಡು ಹೋಗ್ತಾ ಇದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದೆಯಾ, ಯಾರಿಗೆ ಅಂತ ತಗೊಂಡು ಹೋಗ್ತಾ ಇದೆಯಾ? ನೀ ಪೇರೆವ್ವತೆ, ನಿನ್ನ ಹೆಸರೇನು? ಮಾ ಕಿಮ್ಮಿನ್ನಿಯು, ಮಾಕು ಇಮ್ಮು ಇನ್ನಿಯು ಅಂತ ಇದೆಲ್ಲ ನಮಗೆ ಕೊಡು, ನಾವು ಲೇಪನ ಮಾಡ್ಕೊಳ್ತೀವಿ. ನಿವ್ವಟಿ ಲೇದು ಚಕ್ಕನಗುಚು ನೀರಜನೇತ್ರ, ನಿನಗೇನೂ ನೀನು ಕೊಟ್ಟರೆ ನಿನಗೇನೂ ಒಂದು ಚೂರು ಲೋಪವಿಲ್ಲದಂತೆ ನೀನು ಈಗ ಕುಬ್ಜೆ ಆಗಿದೆಯಲ್ಲ, ನಿನ್ನನ್ನು ಉತ್ತಮಳನ್ನಾಗಿ ಸುಂದರಿಯನ್ನಾಗಿ ಆಗ್ತೀಯ. ನೀನು ಒಳ್ಳೆ ಚೆನ್ನಾಗಿ ಪ್ರಕಾಶಮಾನವಾಗಿ ಆಗ್ತೀಯ. ನೀನು ಚಕ್ಕ ನಗುಚು ಸುಂದರಿ ಆಗ್ತೀಯ ನೀನು. ಇದೆಲ್ಲ ನಮಗೆ, ಈ ಲೇಪಗಳನ್ನೆಲ್ಲ ನಮಗೆ ಕೊಟ್ಟು ಬಿಡು ಅಂತ ಕೇಳಿದ ಕೃಷ್ಣ. ನೀನನ ಯವಲ ಇಟ್ಲನಿಯೇ ಚಕ್ಕನಿ ಬಾಡಬಹುದು ಸರಸಂಬುಲನೋಂ ಜಗು ಮೆಲ್ಲಬಾರಿಕೆ ಜಕ್ಕದನಂ ಬುಲೆಕ್ಕಡಿವಿ ಚಾರು ಶರೀರ ಚಾರು ಶರೀರ ತ್ರಿವಕ್ರ ಎಂದ್ರು ನೇ ನಿಕ್ಕಮೋ ಕಂಸುದಾಸಿನಿ ವಿನಿರ್ಮಲ ಲೇಪನ ವಿದ್ಯದಾನ ನನ್ಮಿಕ್ಕಿಲಿ ರಾಜು ಮೆಚ್ಚುನ್ ದಗ ಮೀರು ವಿಲೇಪನ ಮುಲ್ಧರಿಂಪರೇ ಚಾರು ಶರೀರ ಮೀರು ವಿಲೇಪನ ಮುಲ್ ಧರಿಂಪರೇ. ಆ ಕುಬ್ಜಿಯನ್ನ ನೀನು ಯಾರು, ಇದೆಲ್ಲ ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದ್ದೀಯಾ, ನಮಗೆ ಕೊಡ್ತೀಯಾ, ನೀನು ಯಾರ ದಾಸಿ ಅಂತೆಲ್ಲ ಕೇಳ್ದ ಕೃಷ್ಣ. ಆಗ ಆ ಕುಬ್ಜೆ ಈ ರೀತಿಯಾಗಿ ಹೇಳಿದ್ಲು, ಚಕ್ಕನಿ ಬಾಡಬಹುದು, ಅಪ್ಪ ಎಷ್ಟು ಸುಂದರವಾಗಿದ್ದೀಯ ನೀನು, ಬಹಳ ಅಂದವಾಗಿದ್ದೀಯ ನೀನು. ಸರಸಂಬುಲನು ಮೋಚಕು, ನೀನು ಸರಸವಾಗಿ ವಿನೋದವಾಗಿ ಮಾತಾಡಿ ನನ್ನನ್ನು ನೋಯಿಸ್ಬೇಡ. ನೀನು ಮಾತಾಡ್ತಾ ಇರೋದು ನೋಡಿದ್ರೆ ನನಗಾಗಲೇ ನಿನ್ನ ಮೇಲೆ ಅಭಿಲಾಷೆ ಹುಡ್ತಾ ಇದೆ. ಎಲ್ಲ ಬಾರಿ ಕಿಂಜಕ್ಕದ ನಂಬುಲೆಕ್ಕಡಿವಿ, ತನ್ನ ಕುರೂಪ ಜ್ಞಾಪಕಕ್ಕೆ ಬಂತು ಅವಳಿಗೆ. ಪಾಪ ಕುಬ್ಜೆ ತ್ರಿವಕ್ರೆ ಅಂತ ಅಂದರೆ ಕುತ್ತಿಗೆ ಹೀಗೆ ಎತ್ಕೊಂಡಿರ್ತಾಳೆ, ಬೆನ್ನು ಪೂರ್ತಿ ಗೂನಾಗ್ಬಿಟ್ಟಿದೆ, ಸೊಟ್ಟದಾಗಿದ್ದಾಳೆ ಅವಳು. ಎಲ್ಲ ಬಾರಿ ಕಿಂಜಕ್ಕದ ನಂಬುಲೆಕ್ಕಡಿವಿ, ಅಪ್ಪ ನೀನೇನೋ ಇಷ್ಟು ಸುಂದರಾಂಗ, ಎಲ್ಲರಿಗೂ ಸೌಂದರ್ಯ ಎಲ್ಲಿಂದ ಬರುತ್ತಪ್ಪ. ಚಾರು ಶರೀರ, ಅಪ್ಪ ಎಷ್ಟು ಸುಂದರವಾಗಿದ್ದೀಯ ನೀನು, ಮೋಹನಾಕಾರನಾಗಿದ್ದೀಯ. ತ್ರಿವಕ್ರ ಎಂಟ್ರು, ನನ್ನನ್ನೆಲ್ಲರೂ ತ್ರಿವಕ್ರ ತ್ರಿವಕ್ರ ಗೂನಿ ಗೂನಿ ಅಂತ ಕರೀತಾರೆ. ನೀ ನಿಕ್ಕಮು ಕಂಸುದಾಸಿನಿ, ನಿಶ್ಚಯವಾಗಿ ನಾನು ಕಂಸನಿಗೆ ದಾಸಿ. ವಿನಿರ್ಮಲ ಲೇಪನ ವಿದ್ಯದಾನ, ನಾನು ಸೊಟ್ಟಗಿದ್ರೂ ಕೂಡ ನಾನು ತಯಾರಿಸ್ತಕ್ಕಂಥ ಲೇಪನಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಆ ವಿದ್ಯೆ ನನಗೆ ಚೆನ್ನಾಗಿ ಬರುತ್ತೆ. ಆದ್ರಿಂದ ನನ್ನ ಮಿಕ್ಕಿಲಿ ರಾಜ ಮೆಚ್ಚು, ನಾನು ಈ ಲೇಪ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನ್ನನ್ನು ರಾಜ ಬಹಳವಾಗಿ ಮೆಚ್ಕೊಳ್ತಾನೆ. ಆಗ ಮೀರು ವಿಲೇಪನ ಮುಲ್ ಧರಿಂಪರೇ ಚಾರು ಶರೀರ, ನೀವು ಈ ವಿಲೇಪನಗಳೆಲ್ಲ ಬಳಸ್ತೀರಾ, ಎಲ್ಲ ಲೇಪಿಸ್ಕೊಳ್ತೀರಾ, ಕೊಡ್ಲಾ ಅಂತ ಕೇಳಿದ್ಲವಳು. అని పలికి ఆ కుమారుల తనవులు నగవులును వీక్షితమ్ములు మాటలు తన చిత్తము గరగించిన ಅನುಲೇಪములిಚ್ಚ ವಾರಿ ಕಬಲ ಪ್ರಿಯಮತೋನ, ಅವರನ್ನ ಕಂಡ್ಲು. ಈ ರೀತಿಯಾಗಿ ಕೊಡ್ತೀನಿ, ಹಚ್ಕೊಳ್ಳಿ, ನೀವು ಎಷ್ಟು ಸುಂದರವಾಗಿದ್ದೀರಾ ಅಂತ ಹೇಳಿಬಿಟ್ಟು, ಆ ಕುಮಾರುಲ ತನವುಲು ನಗವುಲುನು ವೀಕ್ಷಿತಮ್ಮುಲು ಮಾಟಲು, ಅವರ ನಿಲುವು, ಅವರ ಶರೀರ ಸೌಂದರ್ಯ, ಅವರ ಮೃದು ಮಂದಹಾಸ, ಅವರ ಕಣ್ಣಿನ ನೋಟಗಳು, ಅವರ ಮಾತು ಎಲ್ಲ ಇವಳ ಮನಸ್ಸನ್ನು ಅಪಹರಿಸ್ಬಿಡ್ತು, ಕರಗಿಸ್ಬಿಡ್ತು, ಅವರೆಡೆಗೆ ಮೋಹಿತಳಾಗ್ಬಿಟ್ಲು ಇವಳು. ಅವಳು ಏನು ಮಾಡಿದ್ಲು, ಆ ಅಬಲ ಪ್ರಿಯಮತೋನ ಅನುಲೇಪಮುಲಿಚ್ಚವಾರಿಕಿ, ಪ್ರೀತಿಯಿಂದ ಅವರ ನಿಲುವು ನಗು ಪ್ರತಿಯೊಂದು ಅವಳ ಮನಸ್ಸನ್ನು ಅಪಹರಿಸಿರಲಾಗಿ ಆ ಕುಬ್ಜೆ ಪ್ರೀತಿಯಿಂದ ಅವರಿಗೆ ಆ ಅನುಲೇಪಗಳನ್ನು, ಸುಗಂಧ ದ್ರವ್ಯಗಳನ್ನು ಎಲ್ಲವನ್ನೂ ಕೂಡ ಬಲರಾಮಕೃಷ್ಣರಿಗೆ ಕೊಟ್ಲು.
ఇవ్విదంబునగుబ్జ ఇచ్చిన లేపంబులన్నయో దాను దేహమున నెలందికొని ప్రసన్నతనొంది కుబ్జము వంకల యొడలు సక్కంగనొత్తియును పందలంచి తత్పదంబుల మీద ధనపదంబులు ద్రొక్కి హస్తాంగుళద్వయమబల గౌద క్రింద విప్పుగనిడి కృష్ణుండు మీదికి నెత్తిన వక్రతలెల్ల మాని చక్కనైన చిత్తజన్ము బాణముక్రియ కొమరు మిగిలి పిరుదుగుజయుగంబు సొంపు సేయదరుణి సుందరమూర్తియే సుందరమూర్తియే కమల నయనుంజూచి కాంక్షతోడ కమల నయనును జూచి కాంక్షతోడ ఈ విధంబున గుబ్జ ఇచ్చిన లేపంబులన్యూ తాನು ದೇಹముನ ನಲದೀకొని ಪ್ರಸನ್ನತನುಂದಿ. ಈ ರೀತಿಯಾಗಿ ಆ ಕುಬ್ಜೆ ಕೊಟ್ಟಂತ ಸುಗಂಧ ದ್ರವ್ಯಗಳನ್ನ ಅನುಲೇಪವನ್ನೆಲ್ಲ ತನ್ನ ದೇಹದಲ್ಲಿ ಅಲದಿ ಅಂದರೆ ಅದನ್ನೆಲ್ಲ ಬಳ್ಕೊಂಡು ಅಂತ ಹೇಳ್ತಾರೆ ಕನ್ನಡದಲ್ಲಾದ್ರೆ, ಅಂದರೆ ಲೇಪಿಸಿಕೊಂಡು ಪ್ರಸನ್ನತನೊಂದಿ. ಭಗವಂತ ಯಾರಾದರೂ ಪ್ರೀತಿಯಿಂದ ಕೊಟ್ಟಿದ್ದ ಪ್ರತಿಯೊಂದು ವಸ್ತುವಿಗೂ ಆನಂದವನ್ನ ಪಡ್ತಾನೆ, ಮತ್ತೆ ಅವರಿಗೆ ಅದರ ಕೋಟಿ ಗುಣಿತವಾದಂತಹ ಪ್ರತ್ಯುಪಕಾರವನ್ನೇ ನೀಡ್ತಾನೆ. ಪ್ರತ್ಯುಪಕಾರ ಅಲ್ಲ, ಅದು ವರವನ್ನ ಕೊಡ್ತಾನೆ, ಕೋಟಿ ಗುಣಿತವಾದಂತಹ ಫಲಗಳನ್ನ ಕೊಡ್ತಾನೆ ಆ ಭಗವಂತ. ಕುಬ್ಜ ಮೂವಂಕಲೆಯೊಡಲು ಸಕ್ಕಂಗ ನೊತ್ತಿ ಉನುಪದಲಿಂಚಿ. ಆ ಕುಬ್ಜೆಯ ಮೂವಂಕ ಅಂತಂದ್ರೆ ತ್ರಿವಕ್ರೆಯವಳು. ಅವಳ ದೇಹದಲ್ಲಿ 3 ವಕ್ರತೆ ಇತ್ತು. ಕುತ್ತಿಗೆ ಒಂದು ಕಡೆ, ಬೆನ್ನುಗೂನು, ಪಾದ ಸೊಟ್ಟ ಅಂತ ಹಾಗೆ. ಅವಳ ಆ 3 ವಕ್ರತೆಯನ್ನು ಕೂಡ ಒಡಲು ಸಕ್ಕಂಗನೊತ್ತಿ ಉನುಪಂದಲಂಚಿ, ಆ ತ್ರಿವಕ್ರೆಯ ಶರೀರವನ್ನ ಚೆನ್ನಾಗಿ ಅವಳಿಗೆ ಒಂದು ಸೌಂದರ್ಯವನ್ನ ಕೊಟ್ಟು ಅವಳಿಗೆ ಸುರೂಪವಾದಂಥ ಶರೀರವನ್ನ ಕೊಡಬೇಕು ಅಂತ ಭಗವಂತ ತನ್ನಲ್ಲಿ ಅಂದುಕೊಂಡು ತತ್ ಪದಂಬುಲ ಮೀದ ಧನಪದಂಬುಲು ದ್ರೊಕ್ಕಿ, ಅವಳ ಪಾದಗಳ ಮೇಲೆ ತನ್ನ ಪಾದಗಳನ್ನಿಟ್ಟ. ಎಂಥ ಆ ಭಗವತ್ ಪಾದ ಧೂಳಿಸೋಕೆ ಅಹಲ್ಯೆ ಶಾಪ ವಿಮೋಚನೆ ಆಯಿತು. ಈ ಕುಬ್ಜೆಯ ಪಾದಗಳ ಮೇಲೆ ಭಗವಂತ ತನ್ನ ಪಾದಗಳನ್ನ ಇಟ್ಟು ದ್ರೊಕ್ಕಿ ಅಂದರೆ ತುಳಿದಿಟ್ಕೊಂಡು, ಹಸ್ತಾಂಗುಳ ದ್ವಯಮು ಅಂದರೆ ತನ್ನ ಕರಗಳಿಂದ, ತನ್ನ ಕೈಯಿನ ಬೆರಳುಗಳಿಂದ ಅಬಲ ಗೌದಕ್ರಿಂದ ವಿಪ್ಪುಗನಿಡಿ, ಅವಳ ಗಲ್ಲದ ಕೆಳಗೆ ತನ್ನ ಕರಗಳಿಂದ 2 ಕರಗಳನ್ನ ಇರಿಸಿ ಕೃಷ್ಣುಡು ಮೀದಿಕಿ ನೆತ್ತಿನ, ಕೃಷ್ಣ ಒಮ್ಮೆ ಅವಳ ಪಾದಗಳ ಮೇಲೆ ಕಾಲಿಟ್ಟು ಕೈಗಳಿಂದ ಅವಳ ಗದ್ದದ ಕೆಳಗೆ ಕೈ ಇಟ್ಟು ಮೇಲಕ್ಕೆ ಎತ್ತಿದ ತಕ್ಷಣ ವಕ್ರತಲೆಲ್ಲ ಮಾನಿ, ಅವಳ ಶರೀರದಲ್ಲಿದ್ದಂಥ ತ್ರಿವಕ್ರವೂ ಕೂಡ ಹೊರಟೋಯ್ತು. ಅಂತಂದ್ರೆ 3 ಶರೀರ ಹೇಳ್ತಾರೆ ಎಲ್ಲರಿಗೂ ತಿಳಿದ ಹಾಗೆ. ಅಂತಹ ಕರ್ಮ ಶರೀರ, ಎಲ್ಲವೂ ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂದಾಗ ಎಲ್ಲದರಲ್ಲಿದ್ದ ವಕ್ರತೆಯು ಹೊರಟೋಯ್ತು ಅವಳಿಗೆ. ಹೊರಟೋಗಿ ಚಕ್ಕನೈನ ಚಿತ್ತಜನ್ಮ ಬಾಣಮುಕ್ರಿಯ, ತುಂಬ ಸುಂದರವಾದ ಚಿತ್ತಜನ ಬಾಣದಂತೆ, ಅಂದರೆ ಮನ್ಮಥನ ಬಾಣದಂತೆ ಸಂಮೋಹನಾಸ್ತ್ರನೇನೋ ಅವಳು, ಮನ್ಮಥನ ಸಂಮೋಹನಾಸ್ತ್ರದಂತೆ, ಅಂದರೆ ಅಷ್ಟು ಸೌಂದರ್ಯದಿಂದ, ಅಂದರೆ ಕಂಡವ್ರನ್ನೆಲ್ಲ ಆಕರ್ಷಿಸುವ ರೀತಿ. ಕೊಮರು ಮಿಗಿಲಿ, ಕೊಮರು ಅಂತಂದರೆ ಅವಳು, ಕೊಮರಾಲು ಅಂತಂದ್ರೆ ಆ ಯುವತಿ ಎಷ್ಟು ಸುಂದರವಾದ ಯುವತಿ ಆಗ್ಬಿಟ್ಲು. ಪಿರಿದು ಗುಚಯುಗಂಬು ಸೊಂಪು ಸೇಯ, ಅಂಗಾಂಗಗಳೆಲ್ಲ ಪ್ರಮಾಣಭೂತವಾಗಿ ಅತ್ಯಂತ ಸೌಂದರ್ಯವತಿಯಾಗಿ ನಿಂತ್ಕೊಂಡ್ಲು ಆ ತರುಣಿ. ಸುಂದರ ಮೂರ್ತಿಯೇ ಕಮಲನಯನುಂಜೋಚಿ ಕಾಂಕ್ಷತೋಡ, ತಾನು ಸುಂದರಿ ಆದ್ಲೋ ಇಲ್ವೋ ಆ ಭಗವಂತನೆಡೆಗೆ ಅವಳು ಕಾಂಕ್ಷೆಯಿಂದ, ಅಂದರೆ ಅವನನ್ನು ಸೇರಬೇಕು ಅನ್ನೋದಕ್ಕಂತ
ಆಕಾಂಕ್ಷೆಯಿಂದ ಅವನೆಡೆಗೆ ನೋಡಿದಳು ಕುಬ್ಜೆ. ಆ ಕುಬ್ಜೆ ಸುಂದರಾಕೃತಿಯನ್ನ ಪಡೆದ ತಕ್ಷಣ ಭಗವಂತನಿಗೆ ಆಕರ್ಷಿತಳಾಗಿ ಆ ಕೃಷ್ಣನನ್ನು ತನ್ನ ಮನೆಗೆ ಸ್ವಾಗತಿಸಿದಳು. ಹೇಗಪ್ಪ ಸ್ವಾಗತಿಸಿದಳು ಅವಳು ಅಂದ್ರೆ, వేంచేయుమున ఇంటికి, వేంచేయుమున ఇంటికి, పంచశరాకార పంచశరాకారనుచు బైకొంగాకర్షించి హరిదిగి చేగమిని పంచాశుగ బాణజాల భగ్న హృదయై, పంచాశుగ బాణజాల ಭಗ್ನ ಹೃದಯೈ. ಹೇ ಪಂಚಶರಾಕಾರ ವೇಂಚೇಯುಮುನ ಇಂಟಿಗೆ, ಹೇ ಕೃಷ್ಣ ಪಂಚಶರಾಕಾರನಾಗಿದ್ದೀಯೆ ಅಂತಂದ್ರೆ ಮದನನ ಬಾಣಗಳಂತೆ ಇದ್ದೀಯ ನೀನು. ಈಗಲೇ ನೀನು ನಮ್ಮ ಮನೆಗೆ ಬಂದ್ಬಿಡು. ಎನುಚುಂ ಬೈಕೊಂಗ ಆಕರ್ಷಿಂಚೆ ಹರಿನ್. ಎಷ್ಟು ಸಲಿಗೆ ತೆಗೆದುಕೊಂಡವಳು ಆ ಭಗವಂತನ ಉತ್ತರೀಯದ ಅಂಚನ್ನು ಹಿಡಿದು ಎಳೀತಾ ಇದ್ದಾಳೆ. ಬಾ ನಮ್ಮನೆಗೆ ಬಂದ್ಬಿಡು, ಈಗಲೇ ಬಾಪ್ಪ, ಈಗಲೇ ಬಾ ಅಂತ. ಹರಿನ್ ದಿಗಿಚ ಕಾಮಿನಿ ಪಂಚಾಶುಗ ಬಾಣಜಾಲ ಭಗ್ನ ಹೃದಯ. ಪಂಚಾಶುಗನಾದಂತಹ ಮನ್ಮಥನ ಬಾಣಗಳಿಗೆ ಸಿಲುಕಿ ಭಗ್ನ ಹೃದಯಿಯಾದಂತಹ ಆ ಕುಬ್ಜೆ ಕೃಷ್ಣನನ್ನ ಈಗಲೇ ಬಂದ್ಬಿಡೋರು, ದಯವಿಟ್ಟು ನಮ್ಮ ಮನೆಗೆ ಬಾ ಅಂತ ಅವನನ್ನ ತನ್ನ ಮನೆಗೆ ಸ್ವಾಗತಿಸ್ತಾ ಇದ್ದಾಳೆ. అని వీడు కొలిపి కృష్ణుండు కామిని తిగిచిన కృష్ణుడు రాముని వీక్షించి నగుచు రాజానన మత్కామితముందీర్చి పిదపన్ నీ మందిరమునకు వత్తు ನೇಂಡಗಲಕುಮಿ ಅಂತ ಹೇಳ್ದ. ಆ ಕಾಮಿನಿ ತನ್ನನ್ನ ತಿಗಿಚಿನ ಅಂತಂದ್ರ ಈ ರೀತಿ ಅವನ ಉತ್ತರೀಯವನ್ನ ಹಿಡಿದು ಸೆಳೀತಾ ಇರುವಾಗ ಕೃಷ್ಣ ಬಲರಾಮನನ್ನ ವೀಕ್ಷಿಸಿ ನಗ್ತಾ ಇದ್ದಾನೆ. ನೋಡ್ದಿಯಾ ಇವಳು ರಾಜಾನನ, ಹೇ ಚಂದ್ರವದನೆಯೇ ಮತ್ ಕಾಮಿತನ ದೀರ್ಚಿ, ನಾನು ಇಲ್ಲಿ ಬಂದಿರತಕ್ಕಂಥದ್ದು ಏನೋ ಒಂದು ಕೆಲಸದ ಮೇಲೆ, ನಾನು ಬಂದಂತಹ ಕೆಲಸವನ್ನ ಸಾಧಿಸಿ ಪಿದಪನ್ ನಂತರ ನೀ ಮಂದಿರಮನುಕುನು ಪತ್ತುನು, ನಿನ್ನ ನನ್ನ ಕೆಲಸ ಆದ ನಂತರ ನಿನ್ನ ಮಂದಿರಕ್ಕೆ ಬರ್ತೀನಿ. ನೇಂಡ ಅಲುಗಕಮಿ, ಈ ದಿನ ಕೋಪ ಮಾಡ್ಕೋಬೇಡ, ಬರ್ತೀನಿ ಇನ್ನೊಂದು ದಿವಸ ಅಂತ ಹೇಳ್ದ. అని వీడు కొలిపి కృష్ణుండు విపణి మార్గమునంజని చని తాంబూల మాలికా గంధంబులను బహువిధంబులైన కాణికులను బౌరులిచ్చిన ಬರಿಗ್ರಹಿಂಚುಚು ಧನುಷ್ಯಾಲಕ ಕರಿಗಿಂತು. ಈ ರೀತಿಯಾಗಿ ಕುಬ್ಜೆಯನ್ನ ಬೀಳ್ಕೊಟ್ಟು ಕೃಷ್ಣ ಆ ವಿಪಣಿ ಮಾರ್ಗದಲ್ಲಿ ಅಂತಂದ್ರೆ ಮಾರ್ಕೆಟ್ ಪ್ಲೇಸ್, ಆ ರಾಜಬೀದಿಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಪ್ರತಿಯೊಬ್ಬರೂ ಕೂಡ ಕೃಷ್ಣನಿಗೆ ತಾಂಬೂಲ, ಮಾಲಿಕೆಗಳು, ಸುಗಂಧಗಳು, ಬಹು ವಿಧವಾದಂತಹ ಕಾಣಿಕೆಗಳು ಎಲ್ಲವನ್ನೂ ತಂದು ಸಮರ್ಪಿಸ್ತಾ ಇದ್ದಾರೆ ಪೌರರು. ಪರಿಗ್ರಹಿಂಚು, ಪ್ರೀತಿಯಿಂದ ಕೊಟ್ಟಂತಹವರ ಕಾಣಿಕೆಗಳನ್ನೆಲ್ಲವನ್ನೂ ಕೂಡ ಭಗವಂತ ಸ್ವೀಕರಿಸುತ್ತಾ ಧನುಷ್ಯಾಳ ಕರೆಗಿ, ಅಲ್ಲಿ ಆ ಕಂಸನ ಧನುಷ್ಯಾಲೆಗೆ ಬಂದ. ಅಂದು ಅಲ್ಲಿ ಏನನ್ನ ಕಂಡ? ಸುರರಾಜು ಬಿಂಟಿ ಕೈಬಡಿ, ಸುರರಾಜು ಬಿಂಟಿ ಕೈಬಡಿ ಗುರುತರಮೈ ಭೂರಿ ವೀರಗುಪ್ತಂಬೈ, ಭೂರಿ ವೀರಗುಪ್ತಂಬೈ ದುಸ್ತರಮೈನ ವಿಲ್ಲು ಪೊಡಗನಿ ನರುಲು ಬಲದನಂಗ ಬಿಟ್ಟು ನಗಿ ವಿಕಸಿತುಂಡೈ. ಆ ಕೃಷ್ಣ ಧನುಷ್ಯಾಲೆಯಲ್ಲಿ ಪ್ರಮುಖವಾದ ಸ್ಥಳದಲ್ಲಿಟ್ಟಂತಹ ಧನಸ್ಸನ್ನು ನೋಡಿದ. ಅದು ಹೇಗಿತ್ತಪ್ಪ ಅಂದ್ರೆ ಸುರರಾಜು ವಿಂಟಿ ಕೈವಿಡಿ, ಆ ದೇವೇಂದ್ರನ ಧನಸ್ಸಿನಂತೆ ಹೆಚ್ಚಾಗಿ ದೊಡ್ಡದಾಗಿತ್ತು. ಗುರುತರಮಯಿ, ಎಷ್ಟು ದೊಡ್ಡದಾಗಿತ್ತು. ಭೂರಿ ವೀರಗುಪ್ತಂಬೈ, ಸುತ್ತಲೂ ಒಳ್ಳೆ ಬಲಶಾಲಿಗಳಾದಂತಹ ರಕ್ಷಕ ಭಟರು ನಿಂತಿದ್ರು ಅದನ್ನ, ಆ ಧನಸ್ಸನ್ನು ರಕ್ಷಿಸೋದಕ್ಕೋಸ್ಕರ. ಆ ದುಸ್ತರಮೈನ ಬಿಲ್ಲು ಬೊಡಗನಿ, ತಾನು ಅಲ್ಲಿ ಸಮೀಪಿಸಲಿಕ್ಕೂ ದುಸ್ತರವಾಗಿದೆ.
ಸನ್ನಿವೇಶ ನೋಡಿದ್ರೆ ಸುತ್ತಲೂ ರಕ್ಷಕ ಭಟ್ರು ನಿಂತಿದ್ದಾರೆ. ಅದನ್ನ ಪೊಡಗಣಿ, ಪೊಡಗನೆ ಅಂತಂದ್ರೆ ಪೊಡಗಂಟಿಮಿ ಅಂತಾರೆ, ಅಂದ್ರೆ ಚೆನ್ನಾಗಿ ಪರಿಶೀಲಿಸುವ ದೃಷ್ಟಿಯಿಂದ ನೋಡಿದ ಅವನು ನರುಳು ವಲದನಂಗ. ರಕ್ಷಕ ಭಟ್ರೆಲ್ಲ ಹತ್ರ ಬರ್ಬೇಡ, ಇದು ಪೂಜೆಗಿಟ್ಟಿರೋ ಬಿಲ್ಲು, ದೂರ ಸರೀರಿ ಅಂತ ಗದರಿಸ್ತಾ ಇದ್ದಾರೆ ಕೃಷ್ಣ ಬಲರಾಮನ. ಬಿಟ್ಟು ನಗಿ ವಿಕಸಿತುಂಡೈ, ಜೋರಾಗಿ ಪಕ್ಕಂತ ನಕ್ಕು ಬಿಟ್ಟ ಕೃಷ್ಣ. ನಕ್ಕಿದು ವಿಕಸಿತುಂಡೈ, ಪ್ರಸನ್ನನಾಗಿತ್ತ ಅವನ ಮುಖ. ಆಗ ಆ ಪಿಲ್ಲನ್ನು ನೋಡಿ ಇದೇನು ಭಾರಿ ಅಂತಿಟ್ಟಿದಾರಪ್ಪ ಇಷ್ಟೊಂದು ಜನ ಸೇವಕರನ್ನ ಅನ್ನೋ ರೀತಿಯಲ್ಲಿ ನಕ್ಕು ಬಿಟ್ಟು, ಬಂಧುಲ್ ಮೇಳನ ವಾಮಹಸ್ತ ಮುನಂಜಾಪಂಬೆತ್ತಿ మౌర్వీలతా సంధానంబునరించి కొంచె పుదగన్ శబ్దించుచున్ ధీరతా సింధుండాహరి దాని ఖండితముగా చేసన్ జనుల్ చూడంగ గంధేభంబు రసాల దండమునుగిన్ ఖండించు చందంబునన్. ಬಂಧುಲ್ ಮೇಲನ ಕೃಷ್ಣ ಅಕ್ಕಿದ ತಕ್ಷಣ ಬಂಧುಗಳೆಲ್ಲನು ಹೋಗು ಹೋಗು ಅನ್ನೋ ರೀತಿಯಲ್ಲಿ ಅನುಮೋದಿಸ್ತಾ ಇದ್ದಾರೇನೋ ಅನ್ನೋಗೆ ಜೈ ಜೈ ಅನ್ನೋ ತರ ಹೇಳ್ತಾ ಇದ್ದಾರೆ, ಅವನ್ನ ಹೊಳ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಏನ್ ಮಾಡ್ದ, ವಾಮಹಸ್ತಮುನಂಜಾಪಂ ಬೆತ್ತಿ, ಎಡಗೈಲಿ ಅವಲೀಲೆಯಾಗಿ ಆ ದೊಡ್ಡದಾದಂಥ ಧನಸ್ಸನ್ನ ಎತ್ತಿ ಮೌರ್ವೀಲತಾ ಸಂಧಾನಂಬೊನರಿಂಚಿ, ಅದರ ಶಿಂಜನಿಯನ್ನ ಜಗ್ಗಿ ಸಂಧಾನ ಮಾಡ್ದ, ಅಂದ್ರೆ ಬಿಲ್ಲನ್ನ ಹೆದೆ ಏರಿಸಿದ. ಕೊಂಚೇಪದಕನ್ ಶಬ್ದಿಂಚುಚುನ್, ಅವನು ಹೀಗೆ ಹೇಳದು ಸಂಧಾನ ಮಾಡದ್ನೋ ಇಲ್ವೋ, ಧೀರತಾ ಸಿಂಧುಂಡ ಹರಿದಾನಿ ಖಂಡಿತ ಮುಖ ಜಯಸಿನ್, ಧೈರ್ಯ ಸಾಗರನಾದಂಥ ಶ್ರೀಹರಿ ಆ ಬಿಲ್ಲನ್ನೆತ್ತಿ ಅವಲೀಲೆಯಾಗಿ ಅದರ ಶಿಂಜಿನಿಯನ್ನ ಸೆಳೆದು ಹೆದೆ ಏರಿಸಿ ಬಗ್ಗಿಸಿದ್ನೋ ಇಲ್ವೋ, ತಪಾರತ್ತ ಮುರಿದೇ ಹೋಯ್ತು. ಜನಲ್ ಚೂಡಂಗ, ಜನರೆಲ್ಲ ನೋಡ್ತಾ ಇದ್ದಾರೆ, ಇದೇನಿವನು ಕಂಸ ಪೂಜೆಗೆ ಇಟ್ಟಿರೋದು ಎತ್ತು ಬಿಡ್ತಾ ಇದ್ದಾನಲ್ಲ ಅಂತ ಅವ್ರಿಗೆಲ್ಲ ಗಾಬರಿ. ರಕ್ಷಕ ಭಟ್ರು ನಿವಾರಿಸಕ್ಕಾಗ್ಲಿಲ್ವಲ್ಲ, ಇನ್ನ ಕಂಸನ ಹತ್ರ ನಾವೇನ್ ಶಿಕ್ಷೆ ಪಡ್ಕೋಬೇಕು ಅಂತ ಬೆಚ್ಚು ಬಿತ್ತವರಾಗಿ ನಿಂತಿದ್ದಾರೆ. ಅಷ್ಟರೊಳಗೆ ಕ್ಷಣ ಮಾತ್ರದಲ್ಲಿ ಅದನ್ನ ಸೆಳೆದು ಆ ಬಿಲ್ಲನ್ನ ಹೆದೆ ಏರಿಸಿ ಅದನ್ನ ಮುರಿದೇ ಬಿಟ್ಟ. ಹೇಗೆ ಅವಲೀಲಿಯಾಗಿ ಮುರಿದ ಅಂದ್ರೆ, ಗಂಧೇ ಬಂಬು ಅಂದ್ರೆ ಮಹೋನ್ನತವಾದಂಥ ಗಜರಾಜ ಒಂದು ರಸಾಲ ದಂಡ ಮೊಲಗಿನ್, ಅಂದ್ರೆ ಒಂದು ಕಬ್ಬಿನ ಜಲ್ಲೆನ ಹೇಗೆ ಮುರಿಬೇಕು, ಅದಕ್ಕೇನು ಬಲ ಉಪಯೋಗಿಸ್ಬೇಕೆ, ಆನೆ ಒಳ್ಳೆ ಗಜರಾಜ ಶ್ರೇಷ್ಠವಾದಂಥ ಗಜ ಕಬ್ಬಿನ ತನ್ನ ಸೊಂಡಲ್ಲಿ ತೆಕ್ಕೊಂಡು ಹಿಂಗೆ ಒಂದು ಸತಿ ಕಾಲು ತುಳಿದ ಅಂದ್ರೆ ಮುಗೀತದು, ಮುರಿದೇ ಹೋಗುತ್ತೆ. ಆ ರೀತಿಯಾಗಿ ಭಗವಂತ ಅವಲೀಲೆಯಾಗಿ ಅದನ್ನ ಖಂಡಿಸ್ಬಿಟ್ಟ, ಬಿಲ್ಲನ್ನ ಮುರಿದು ಹಾಕ್ಬಿಟ್ಟ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪರಬ್ರಹ್ಮನಾಗಿ ಶಿವಧನಸ್ಸನ್ನ ಇದೇ ರೀತಿ ಖಂಡಿಸಿದ್ದ. ಈಗ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ದುಷ್ಟರ ಸಂಹಾರ ಮಾಡತಕ್ಕಂತಹ ಒಂದು ತನ್ನ ಗರ್ಜನೆ ಏನೋ ಅನ್ನೋ ರೀತಿಯಲ್ಲಿ ಈ ಬಿಲ್ಲನ್ನ ಕೂಡ ಮುರಿದು ಬಿಟ್ಟ. ಕೋದಂಡ ಭಂಗ ನಿರ್ಗತನಾದಮು ವೀನುಲಕು ಭೀಷಣಂ ವೈ ఆశారోదోంతరములు నిండుచున్ భేదించెన్ భోజ విభుని బింకము, భేదించెన్ భోజ విభుని బింకము నదిప, భోజ విభుని బింకమును ಅಧೀಪ. ಏ ಪರೀಕ್ಷಿನ್ ಮಹಾರಾಜ, ಆ ಪಿಲ್ಲು ಮುರಿದ್ರೆ ಸುಮ್ಮನೆ ಶಬ್ದ ಆಗಲಿಲ್ಲ, ಭಯಂಕರವಾದಂತಹ ಶಬ್ದ ಉಂಟಾಯಿತು. ಕೋದಂಡ ಭಂಗ ನಿರ್ಗತ ನಾದಮು, ಆ ಬಿಲ್ಲನ್ನ ಮುರಿದಿದ್ದರಿಂದ ಉಂಟಾದಂತಹ ಭಯಂಕರವಾದ ಶಬ್ದ. ವೀನಲುಕು ಭೀಷಣಂಬೈ ಆಶಾರೋದಾಂತರములు ನಿಂಡುಚು, ಕಿವಿಗಳಿಗೆ ಕಠೋರವಾಗಿತ್ತು, ಭಯ ಹುಟ್ಟಿಸೋ ಆಗಿತ್ತು ಅದರ ಶಬ್ದ. ಆ ಬಿಲ್ಲು ಮುರಿದಂತ ಶಬ್ದ ಆಶಾರೋದೋಂತರములు ನಿಂಡುಚು, ದಿಗಂತರಗಳನ್ನು ಕೂಡ ತುಂಬಿಬಿಡ್ತು ಆ ಬಿಲ್ಲಿನ ಖಂಡಿಸಿದಂತ ಶಬ್ದ. ಭೇದಿಂಚೆನ್ ಭೋಜ ವಿಭುನಿ ಬಿಂಕಮುನದಿಪ, ಅಲ್ಲಿವರೆಗೂ ಈ ಭೋಜಾಧಿಪನಾದಂತಹ ಕಂಸ ಏನಂತ್ಕೊಂಡಿದ್ದ,
ಬಿಲ್ ಹಬ್ಬದ ನೆವ ಹೇಳಿ ಬಲರಾಮಕೃಷ್ಣನನ್ನ ಕರೆದು ಅವರಿಬ್ಬರನ್ನ ಇಲ್ಲೇ ಸಂಹಾರ ಮಾಡ್ಬಿಡ್ತೀನಿ ಅಂತ ಅಂದ್ಕೊಂಡು ಕಾದ್ಕೊಂಡಿದ್ದ. ಅಷ್ಟು ಅಹಂಕಾರ ಬಿಂಕ ಎಲ್ಲ ಇಟ್ಕೊಂಡಿದ್ದ. ಯಾವಾಗಾದ್ರೆ ಈ ಬಿಲ್ಲು ಮುರಿದಂತ ಶಬ್ದ, ಭಯಂಕರವಾಗಿ ಗರ್ಜಿಸ್ತಕ್ಕಂಥ ಶಬ್ದ ಕಿವಿಗೆ ಬಿತ್ತೋ, ಆ ಭೋಜ ರಾಜನಾದಂಥ ಕಂಸನಿಗಿತ್ತ ಆ ಮದೋನ್ಮತ್ತತೆ, ಅಹಂಕಾರ, ತಾನೇನೋ ಸಾಧಿಸ್ತೀನಿ ಅನ್ನತಕ್ಕಂಥ ಉದ್ವೃತ್ತ ವರ್ತನೆ ಎಲ್ಲವೂ ಒಂದು ನಿಮಿಷಕ್ಕೆ ಬಿಲ್ಲು ಮುರಿದು ಹೋದಾಗೆ ಕುಸಿದು ಹೋಗ್ಬಿಟ್ಟ ಆ ಕಂಸ. అప్పుడు అద్దిర రాచవిల్ విరిచె నర్భకుండెంతయు శంకలేక నేండుద్ద విడిన్ సహింపదగదు, నేండుద్ద విడిన్ సహింపదగదుగ్రతం బట్టుదనుంచు గృద్ధులై గ్రద్దన లేచి తద్దనువు కావలి వారరుదేర వారిన్ ఇద్దరుంగూడి పట్టి మడియించిరి. వారిన ఇద్దరుంగూడి పట్టి బడియించిరి కార్ముక ఖండహస్తులై, కార్ముక ಖಂಡಹಸ್ತುಲೈ. ಆ ಬಿಲ್ಲನ್ನ ಕೃಷ್ಣ ಮುರಿದ ತಕ್ಷಣ ಆ ಕಾವಲಿಗೆ ಇದ್ರಲ್ಲ ರಕ್ಷಕ ಭಟ್ರವರು, ಹತ್ತಿರ ಹಬ್ಬ ನೋಡು, ರಾಜಬಿಲ್ಲು ಬಿರಿಚ ನರ್ಬಕೊಂಡು ಎಂತೆಯೋ ಶಂಕಲೇಕ. ಇದೇನಿ ಹುಡುಗ ಚೂರು ಕೂಡ ಭಯ ಇಲ್ಲದೆ ನಮ್ಮ ಮಹಾರಾಜ ಕಂಸ ಮಹಾರಾಜನ ಬಿಲ್ಲನ್ನ ಮುರಿದು ಬಿಟ್ನಲ್ಲ ಇವನು. ನೇಂಡುದ್ದವಿಡಿನ್ ಸಹಿಂಪದಗದು, ಇವನು ಈ ಉದ್ದಟತನ, ಇವನೇನೋ ಚುರುಕಾಗಿ ಮಾಡಿಬಿಟ್ಟ ಅಂತ ಈ ಕಾರ್ಯವನ್ನ ನಾವು ಸಹಿಸಕ್ಕಾಗಲ್ಲ. ಉಗ್ರತನ್ ಬಟ್ಟದ ಮಂಚು ಕ್ರುದ್ಧಲೈ ಗ್ರದ್ದನ ಲೇಚಿ ತದ್ದನುವು ಕಾವಲಿವಾರು ಅರುದೇರ. ತಾಳು ಇವನಿಗೆ ಹಿಡಿದು ಶಿಕ್ಷೆ ಮಾಡೋಣ ಅಂತಂದ್ಬಿಟ್ಟು ಕ್ರುದ್ಧರಾಗಿ ತಕ್ಷಣ ಎದ್ದು ಬಂದರು ಅವರು, ಆ ರಕ್ಷಕ ಭಟರು, ಆ ಧನುಸ್ಸಿಗೆ ಕಾವಲಿದ್ದಂತ ಅವರು. ಅರುದೇರ ಆ ಹರಿಯ ಬಳಿಗೆ ಬಂದರು. ಆಗೇನು ಮಾಡಿದ್ರು ಇವರಿಬ್ಬರು ಕೃಷ್ಣ ಬಲರಾಮರು, ವಾರಿನ್ನ ಇದ್ದರುಂಗೂಡಿ ಪಟ್ಟಿ ಮಡಿಯಿಂಚಿರಿ ಕಾರ್ಮುಕ ಖಂಡ ಹಸ್ತುಲೈ. ಆ ಮುರಿದಿದ್ದ ಬಿಲ್ಲಿತ್ತಲ್ಲ, ಬಿಲ್ಲಿನ ಚೂರುಗಳು ಎರಡಿತ್ತಲ್ಲ, ಇಬ್ರು ಒಂದೊಂದು ಧರಿಸಿದ್ರು ಕೃಷ್ಣ ಬಲರಾಮರಿಬ್ರು. ಅವರು ಬೇರೆ ಯಾವ ಆಯುಧಗಳನ್ನು ತೆಗೆದುಕೊಂಡು ಹೋಗಿರ್ಲಿಲ್ಲ ಅಲ್ಲಿಗೆ. ತಾನೇ ಖಂಡಿಸಿದಂಥ ಬಿಲ್ಲಿನ ಎರಡು ಚೂರನ್ನ ಕೃಷ್ಣ ಬಲರಾಮರಿಬ್ಬರು ಒಂದೊಂದು ಹಿಡ್ಕೊಂಡು ಆ ರಕ್ಷಕ ಭಟರು ತಮ್ಮ ಮೇಲೆ ಮುಗಿಬಿದ್ದ ತಕ್ಷಣ ಸರಿಯಾಗಿ ಅವರಿಗೆ ಶಾಸ್ತಿ ಮಾಡಿ ಕೊಟ್ಟು ಅಲ್ಲಿಂದ ಅಟ್ಲು ರಾಮಕೃಷ್ಣಲು ಮಥುರಾಪುರಮ್ಮನ ವಿಹಾరించి ಬೆಡಲಿ ಬಿಡಿದಲ ಕುಂಜನಿರಂತ. ಈ ರೀತಿಯಾಗಿ ಆ ರಾಮಕೃಷ್ಣರು ಮಥುರಾಪುರದಲ್ಲಿ ವಿಹಾరించి, ಹೇಗಿತ್ತು ಅವರ ವಿಹಾರ, ತಮ್ಮನ್ನ ಭಕ್ತಿಯಿಂದ ಆದರಿಸಿದವರ, ಪ್ರೀತಿಯಿಂದ ಅನುನಯಿಸಿದವರ, ತಮಗೆ ಸೇವೆಗಳನ್ನು ಸಮರ್ಪಿಸಿದವರಿಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಿದ್ರು. ಕುಬ್ಜೆ ವಕ್ರತೆ ಹೋಗಲಾಡಿಸಿದ್ರು, ಮಾಲಾಕಾರನಿಗೆ ಐಶ್ವರ್ಯ ಮತ್ತೆ ಲಕ್ಷ್ಮಿ ಐಶ್ವರ್ಯ ಆಯಸ್ಸು ಬಲ ಎಲ್ಲ ಕೊಟ್ಟರು. ಮತ್ತೆ ಆ ವಾಯಕಾರನಿಗೆ ಅಂತಂದರೆ ನೇಕಾರನಿಗೆ ಕೂಡ ಅನುಗ್ರಹ ಮಾಡಿದ್ರು. ಇವನನ್ನ ಮೊದಲು ಬಂದಿದ್ನಲ್ಲ ರಜಕ, ಅವನನ್ನ ಶಿಕ್ಷಿಸಿದ್ರು. ಈ ರೀತಿಯಾಗಿ ಎಲ್ಲವನ್ನು ನೆರವೇರಿಸಿ ಅಲ್ಲಿಂದ ಹೊರಟು ಅವರಿಗೆ ಬಿಟ್ಟು ಕೊಟ್ಟಿದ್ದಂಥ ಬಿಡದಿ ಮನೆ ಅಂತ ಹೇಳ್ತಾರೆ, ಅಂದರೆ ಹೊರಗಿನಿಂದ ಬಂದಂತಹ ಅತಿಥಿಗಳಿಗೆ ಅವರಿಗೆ ಒಂದು ಗೆಸ್ಟ್ ಹೌಸ್, ಆ ಬಿಡದಿ ಮನೆಗೆ ಬಲರಾಮ ಹಾಗೂ ಕೃಷ್ಣರಿಬ್ಬರು ಹೊರಟು ಬಂದರು. ಇವರು ಮುರಿದಂತಹ ಬಿಲ್ಲು ಮುರಿದಂತಹ ಶಬ್ದ ಪಾಪ ಕಂಸನ ಹೃದಯದಲ್ಲಿ ಭಯದ ಅಲೆಗಳನ್ನ ಏಳಿಸ್ಬಿಟ್ಟಿದೆ. ಪಾಪ ದೇವಕಿ ವಸುದೇವರ ಮದುವೆ ಆದ ದಿನದಿಂದ ಎಲ್ಲಿಂದ ಬರ್ತಾನೋ ಕೃಷ್ಣ ತನ್ನನ್ನು ಕೊಲ್ಲಕ್ಕೆ ಅಂತ ಆ ಕ್ಷಣದಿಂದ ಭಗವಂತನ ಪ್ರತಿ ನಿಮಿಷವೂ ಕೂಡ, ಅನುಗಾಲವೂ ಕೂಡ ದ್ವೇಷಿಸ್ತಾ ಅವನನ್ನ ಭಗವಂತನಿಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇದ್ದಾನೆ ಈ ಕಂಸ. ಆ ಶಬ್ದ ಕೇಳಿದ ತಕ್ಷಣ ಅವನಿಗೆ ಭಯ ಹತ್ಕೊಂಡ್ಬಿಡ್ತು. ಹೇಗಾದ್ರೆ ಯುದ್ಧ ಪ್ರಾರಂಭಿಸುವುದಕ್ಕೆ ಮುಂಚೆ ಭೇರಿ, ಕೊಂಬು, ರಣಕಹಳೆ, ರಣದುಂದುಬಿ, ಶಂಖ ಎಲ್ಲ ಮೊಳಗುತ್ತೋ ಆ ರೀತಿಯಾಗಿ ಕೇಳಿಸ್ಬಿಡ್ತು ಅವನಿಗೆ, ಕಂಸನಿಗೆ. ಅವನ ಹೃದಯವನ್ನ ಭಯ ಅನ್ನತಕ್ಕಂಥದ್ದು ಆವರಿಸಿಬಿಟ್ಟಿದೆ. ಈ ರೀತಿಯಾಗಿ ಮಾಡಿದಂಥ ಕೃಷ್ಣ ಬಲರಾಮರು ಬಿಡದಿ ಮನೆಗೆ ಬಂದರು.
ಇನ್ನು ಮುಂದಿನದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.